ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ಒಂದು ವಾಸ್ತುಗೃಹದ ಒಂದು ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಾಗಲೇ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಏನೋ ಒಂದು ರೀತಿ ಆಲೋಚನೆಗಳಿರುತ್ತೆ. ಹೇಗಪ್ಪ ನನ್ನ ಜೀವನ, ಹೇಗೆ ಇವತ್ತಿನ ದಿವಸದ ಕೆಲಸ ಕಾರ್ಯಗಳೆಲ್ಲ ಯಾವ ರೀತಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಆಲೋಚನೆಗಳಿರುತ್ತೆ. ಅದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಅಘೋರ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲಾಂತಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆಗಲಿ, ದೋಷಗಳುಂಟಾದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದಮೇಲೆ ಕಾಲಿಡಿತಕ್ಕಂಥವ್ರು ಸಹಜ. ಅದರಲ್ಲೂ ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು, ಸೇಫ್ ಆಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟು. ಅದರ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿ ಉಳ್ಳಂತಹ ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನವೇ ದ ಡಿವೈನ್ ಸ್ಟಾರ್. ಯಾಕೆ ಅಂತಂದರೆ ಇದನ್ನು ತಾವು ಧರಿಸೋದ್ರಿಂದ ಇಂತೆಲ್ಲ ಸಮಸ್ಯೆಗಳಿಂದ ದೂರ ಇರ್ಬೋದು, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ಬೋದು. ತಾವಿದನ್ನು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮ ಮಹರ್ಷಿ ಮಂದಿರಕ್ಕೆ ಬಂದರೆ ಅಲ್ಲಿ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡಿ ತಾವು ಧರಿಸ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ.
ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡೋದ್ರ ಜೊತೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಾಳಿದ್ದು ಆಚೆ ನಾಳಿದ್ದು ಅಂತಂದರೆ 3 ದಿನಗಳ ಕಾಲ ಶಿರ್ಡಿ ಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಬಹಳ ಚೆನ್ನಾಗಿದೆ, ವ್ಯವಸ್ಥೆಗಳು ಬಹಳ ಅದ್ಭುತವಾಗಿ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಸಾಯಿ ಶುಭ್ ಟೂರ್ಸ್ ಅವರ ಈ ಒಂದು ಕಾಯಕ ಇದು ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆ, ಅದರ ಜೊತೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನದ ವ್ಯವಸ್ಥೆ, ಹೋಮ, ಹವನ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಬಾಬಾರವರ ಹೆಸರಿನಲ್ಲಿ ಅಷ್ಟೋತ್ತರ ಶತನಾಮಾವಳಿಗಳಿಂದ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ತ್ರಿಕಾಲ ಅಂತಂದರೆ 3 ಕಾಲಗಳಲ್ಲೂ ಕೂಡ ಬಾಬಾರವರ ದರ್ಶನವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ಬಹಳ ಅದ್ಭುತವಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥವ್ರಿದ್ದಾರೆ. ಅದರ ಜೊತೆಯಲ್ಲಿ ಗುರುಜೀರವರು ಕೂಡ ನಮ್ಮೊಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಜೊತೆಗೆ ಬರೀ ಶಿರ್ಡಿಯ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಕೂಡ ದರ್ಶನ ಮಾಡ್ತಕ್ಕಂಥದ್ದಿದೆ. ಶನಿ ಶಂಗನಾಪುರ ಭಗವಂತ ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಸದಾಕಾಲ ಇರಬೇಕಲ್ವ. ಹಾಗಾಗಿ ಭಗವಂತನ ದರ್ಶನ ಮತ್ತು ಕೃಷ್ಣೇಶ್ವರ ಪರಮೇಶ್ವರ ಸಾಂಬ ಸದಾಶಿವನ ಒಂದು ಸಾನ್ನಿಧ್ಯವನ್ನು ಕೂಡ ದರ್ಶನ ಮಾಡ್ತಾ ಇರ್ತಕ್ಕಂಥದ್ದಿದೆ. ಎಲ್ಲೋರ ಕೇವಸನ್ನು ನೋಡ್ತಕ್ಕಂಥದ್ದಿದೆ. ಗುರುಜಿಯವರೊಟ್ಟಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಯಾತ್ರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬಾರಿಯ ಶಿರ್ಡಿ ಯಾತ್ರೆ ಬಹಳ ಅದ್ಭುತವಾಗಿದೆ. ನಮ್ಮೊಟ್ಟಿಗೆ ಯಾರೆಲ್ಲ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ಪ್ರಯಾಣವನ್ನು ಬೆಳೆಸಬೇಕು ಎಂಬತಕ್ಕಂಥ ಒಂದು ಆಸೆಯನ್ನು ಉಳ್ಳಂಥವರು ತಮಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮಗಿರಲಿ ಅಂತ ನಾನೂ ಕೂಡ ಬಾಬಾರವರ ಸಾನ್ನಿಧ್ಯದಲ್ಲಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಬಹಳ ವಿಶೇಷವಾಗಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಏನಪ್ಪ ಇವತ್ತಿನ ದಿವಸ ಸ್ಪೆಷಲ್ಲು, ಅದರಲ್ಲೂ ನೋಡಿ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮ ಸಂಪೂರ್ಣವಾಗಿ ರಮಣೀಯವಾಗಿ ಕಂಗೊಳಿಸ್ತಾ ಇರತಕ್ಕಂಥದ್ದಿದೆ. ಏನಕ್ಕೋಸ್ಕರ, ಏನಿವತ್ತೇನು ಸ್ಪೆಷಲ್ಲು ಅಂತ ತಾವೆಲ್ಲರೂ ಕೂಡ ಕೇಳ್ಬೋದು. ತಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ಆಲೋಚನೆಗಳು ಬರ್ಬೋದು. ಆದರೆ ಇವತ್ತು ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಬಹಳ ಸ್ಪೆಷಲ್ಲು, ಎಲ್ರಿಗೂ ಕೂಡ ಮನಮೆಚ್ಚತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಆರಾಧಿಸ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಸಾಕಷ್ಟು ವಿಚಾರಗಳಿದ್ದಾವೆ ಇವತ್ತಿನ ದಿವಸ ತಿಳ್ಕೊಳ್ಳೋದಕ್ಕೆ. ಹಾಗಾಗಿ ಇದೆಲ್ಲದರ ಮಧ್ಯದಲ್ಲಿ ಇವತ್ತಿನ ದಿವಸ ಗುರೂಜಿಯವರನ್ನು ದರ್ಶನ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಗುರೂಜಿರವರೊಟ್ಟಿಗೆ ಮಾತಾಡಬೇಕು ಎಂಬತಕ್ಕಂಥದ್ದಾಗಲಿ, ಗುರೂಜಿರವರೊಟ್ಟಿಗೆ ನೇರವಾಗಿ ಭೇಟಿ ಮಾಡಬೇಕು ಅಂಥದ್ದಾಗಲಿ, ಎಲ್ಲರ ಮನಸ್ಸಲ್ಲೂ ಕೂಡ ಸಾಕಷ್ಟು ಆಲೋಚನೆಗಳಿದ್ದಾವೆ. ಇದೆಲ್ಲವೂ ಏನಕ್ಕೋಸ್ಕರ, ಯಾತಕ್ಕೋಸ್ಕರ ಅನ್ನೋದೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದೆ. ಇವತ್ತಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಪ್ರತಿಯೊಬ್ಬರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ದಿನ. ಏನಪ್ಪ ಏನು ಹೇಳ್ತಾ ಇದ್ರು ಗುರುಗಳು, ಅದೆಲ್ಲವನ್ನು ಕೂಡ ತಿಳ್ಕೋಬೇಕಲ್ವ. ಬನ್ನಿ ಇವತ್ತಿನ ದಿನ ವಿಶೇಷ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ. ನೊಂದು ಬೆಂದವರ ಮನಕ್ಕೆ ಸ್ಥೈರ್ಯ ತುಂಬುತ್ತಲೀ. ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ಜೀ ಕನ್ನಡದ ಮಹರ್ಷಿ ವಾಣಿ ಕಾರ್ಯಕ್ರಮ
ಲಕ್ಷ ಲಕ್ಷ ಜನ ಜೀವದಿ ಇಂದು ಹೊಸ ಆಸೆಯನ್ನು ಚಿಮ್ಮಿಸಿದೆ. ನಿಮಗಿದು ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ಶುಭಾಶಯ, ಹುಟ್ಟಿದ ದಿನದ ಶುಭಾಶಯ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷ ಏನು 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 ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕುತೂಹಲವನ್ನು ಹಾಗೆ ಹುಟ್ಟಿಸಿರ್ತಕ್ಕಂಥದ್ದು. ಆದರೆ ಈಗ ಆ ಕುತೂಹಲ ಸಂಪನ್ನಗೊಂಡಿರ್ತಕ್ಕಂಥದ್ದಿದೆ. ಇವತ್ತಿನ ದಿನದ ವಿಶೇಷ ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ಪ್ರೀತಿಯ ಬಹಳ ಆತ್ಮೀಯವಾಗಿರ್ತಕ್ಕಂಥ ಒಬ್ಬ ಒಳ್ಳೆಯ ಗೆಳೆಯನಾಗಿ, ಅಣ್ಣನಾಗಿ, ತಂದೆಯಾಗಿ, ಬಂಧುವಾಗಿ, ಎಷ್ಟೋ ಜನರ ಮನೆಯಲ್ಲಿ ದೇವರಾಗಿ ಇವತ್ತಿನ ದಿವಸ ನೊಂದು ಬೆಂದು ಬರ್ತಾ ಇರತಕ್ಕಂಥ ಎಷ್ಟೋ ಜೀವಗಳಿಗೆ ಹರಸಿ ಹಾರೈಸ್ತಾ ಇರತಕ್ಕಂಥ ನಮ್ಮ ಪ್ರೀತಿಯ ಗುರುಗಳು ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತೆ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು, ನನ್ನ ತಂದೆಯವರ ಬಹಳ ವಿಶೇಷವಾಗಿರ್ತಕ್ಕಂಥ ಹುಟ್ಟುಹಬ್ಬ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಗಳೇ. ಜಿ ಕನ್ನಡದ ವತಿಯಿಂದ, ಮಹರ್ಷಿ ವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭವನ್ನು ಕೋರಿದಂತಹ ಎಲ್ಲ ಹಿರಿಯರಿಗೂ ಹಿರಿಯರ ಆಶೀರ್ವಾದ ನನಗಿರಲಿ. ಎಲ್ಲ ಕಿರಿಯರಿಗೂ ನನ್ನ ಆಶೀರ್ವಾದ ಇರಲಿ. ಹಿರಿಯರ ಆಶೀರ್ವಾದ ನನಗೆ ಬೇಕಾಗಿದೆ. ನನ್ನ ಆಶೀರ್ವಾದ ಸಣ್ಣ ಪುಟ್ಟ ಮಕ್ಕಳಿಗೂ ಕಿರಿಯರಿಗೂ ಅಥವಾ ಸದಾಕಾಲ ನಿಮ್ಮ ಅಣ್ಣ ಅಂತಲೋ ಗುರು ಅಂತಲೋ ನಿಮ್ಮ ಆ ಪ್ರೀತಿ ವಿಶ್ವಾಸದ ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯಕ್ಕೆ ತಕ್ಕನಾಗಿ ಎಲ್ಲರಿಗೂ ಶುಭವನ್ನು ತರುವಂಥದ್ದಾಗಲಿ. ಹಾಗೆ ಜಿ ಕನ್ನಡದಿಂದ ಹಾಗೂ ನನ್ನ ಸುಪುತ್ರನಾದಂಥ ಶ್ರೀನಿವಾಸ್ ಶರ್ಮರಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿರುವಂಥ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನನ್ನ ಕುಲದೇವರಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು, ನನ್ನ ದೇವಿ ಆರಾಧ್ಯ ದೇವಿಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿ ಮಹಾಲಕ್ಷ್ಮಿ, ಪ್ರಸ್ತುತ ಶ್ರೀನಿವಾಸನ ಪ್ರತಿಷ್ಠಾಪನೆಗೆ ಅಂತ ನಾನು ಸಂಕಲ್ಪ ಮಾಡಿದ್ರೆ ಶ್ರೀನಿವಾಸನಿಗೆ ಸ್ಥಳವನ್ನು ಕೊಟ್ಟು ಇಲ್ಲಿವರೆಗೂ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ಶ್ರೀನಿವಾಸ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಸ್ಥಳವನ್ನು ಕೊಟ್ಟಂತಹ ಲಕ್ಷ್ಮೀ ಭೂ ವರಹಸ್ವಾಮಿಯ ಸಾನ್ನಿಧ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿ ಬಂದು ಅಲ್ಲೂ ಸಹಿತ ಒಂದು ಸಾಲಿಗ್ರಾಮ ಕ್ಷೇತ್ರವಾಗಿ ಸಾಕಷ್ಟು ಜನ ಭಕ್ತರಿಗೆ ದಾರಿದೀಪವಾಗಿ ನಿಂತಿರತಕ್ಕಂಥ ಮಹರ್ಷಿ ಮಂದಿರದ ಲಕ್ಷ್ಮೀ ಭೂ ವರಹಸ್ವಾಮಿಯನ್ನು ನನ್ನ ಹೃದಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಹಾಗೆ ಜಿ ಕನ್ನಡ ಕಾರ್ಯಕ್ರಮವನ್ನು ಪ್ರತಿನಿತ್ಯ ತಪ್ಪದೇ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಶುಭವಾಗಲಿ. ಅನಂತ ಪದ್ಮನಾಭ ನನ್ನ ಹುಟ್ಟುಹಬ್ಬ. ಅನಂತ ಪದ್ಮನಾಭ ವ್ರತದ ದಿವಸ ಬೆಳಗ್ಗೆ 5:55 ನಾನು ಹುಟ್ಟಿದ್ದು ಅಂತ ನನ್ನ ಜನ್ಮದಾತೆ ನನ್ನ ತಾಯಿ ನನಗೆ ಹೇಳಿದ್ದು. ಹಾಗೆ ಈ ಅನಂತ ಪದ್ಮನಾಭ ಹುಟ್ಟುಹಬ್ಬವನ್ನು ರಾಜ್ಯದ ಮೂಲೆಗಳಲ್ಲೂ ನನ್ನ ಭಕ್ತರು, ನನ್ನ ಅಭಿಮಾನಿಗಳು, ಅದರಲ್ಲೂ ಎಷ್ಟೋ ನನ್ನ ಉತ್ತರ ಕರ್ನಾಟಕದ ನನ್ನ ಅಣ್ಣ ತಮ್ಮಂದರು, ಸಾಕಷ್ಟು ಜನ ಎಲ್ಲರೂ ಸಹಿತ ಇದನ್ನು ಬಹಳ ಅದ್ಧೂರಿತವಾಗಿ ಆಚರಣೆ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಳೋದು ಸಹಿತ ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆ ಯಾವುದೋ ಒಂದು ರೀತಿ 10 ಜನ ಜೀವನಕ್ಕೆ ಒಂದು ಬೆಳಕಾಗಿ ನಿಲ್ಲುವಂಥದ್ದಾಗತ್ತೆ. ಬಹುಶಃ ಆ ಒಂದು ಸೌಭಾಗ್ಯ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಭಗವಂತ ಕೊಟ್ಟಿದ್ದಾನೆ. ಇದು ನನಗೆ ಸಿಗಬೇಕಾದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಾಂಧವ್ಯ ಒಳ್ಳೆಯದಾಗಲಿ, ಶುಭವಾಗಲಿ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರ್ದಶ್ಚ ಶೇಷಾದ್ರಿ ಪತ್ರೇವಚ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಿಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣಿ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂಕಾರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತನಿತ್ರೋಜ್ವಲಾಂ ಜಾತವೇದಸೇ ಸುರವಾಮ ಸೋಮವರಾದೀತೋ ನಿದಹಾತಿ ವೇದಾಃ
ಸನಃಪರ್ಷತು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸಿ ನಮಃ. ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಅನಂತ ಇವತ್ತು ಮತ್ತು ನಾಳೆ ಎರಡೂ ದಿವಸನೂ ಅನಂತನ ಹಬ್ಬ ಇದೆ. ಅನಂತ ಚತುರ್ದಶಿ ಇವತ್ತು ಮತ್ತು ನಾಳೆ ಇರತಕ್ಕಂಥದ್ರಿಂದ ನಾಳಿನ ಪ್ರಯಾಣ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯದಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯಗಳು, ಬಾಬಾರವರ ಸಾನ್ನಿಧ್ಯ, ಅದರಲ್ಲೂ ಈ ಬಾರಿ ಬಾಬಾರವರ ಸಾನ್ನಿಧ್ಯದಲ್ಲಿ ಹುಣ್ಣಿಮೆಯಂದು ಬಹಳ ಅರ್ಥಪೂರ್ಣವಾದಂಥ ವಿಶೇಷವಾದಂಥ ಒಂದು ಹವನವನ್ನು ನಡೆಸಬೇಕು, ಮಹಾಯಜ್ಞವನ್ನು ನಡೆಸಬೇಕು. ಬಾಬಾರವರ ಕೃಪಾಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಇಡೀ ರಾಜ್ಯ ದೇಶ ಸಂಪನ್ನವಾಗಿ ಎಲ್ಲರಿಗೂ ಸಹಿತ ಆರೋಗ್ಯ ಭಾಗ್ಯ ನೆಮ್ಮದಿ ಸಿಗಬೇಕು ಎಂಬತಕ್ಕಂಥ ಚಿಂತನೆ. ತ್ರಾಂಬಕೇಶ್ವರದಲ್ಲಿರ್ತಕ್ಕಂಥ ಸಾಂಬ ಸದಾಶಿವ ಜೊತೆಗೆ ನಾಸಿಕಲ್ಲಿರ್ತಕ್ಕಂಥ ಆ ವಿಶೇಷವಾದ ಸಾನ್ನಿಧ್ಯ, ಇದೆಲ್ಲದರ ಮಧ್ಯದಲ್ಲಿ ಜಾತಕದಲ್ಲಿ ಯಾರೊಬ್ಬರ ಜಾತಕಗಳಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಲಿಕ್ಕೋಸ್ಕರ ಪ್ರಸ್ತುತ ಯಾರೆಲ್ಲ ಶನಿ ಪ್ರಭಾವದಲ್ಲಿ, ಶನಿ ದೋಷದಲ್ಲಿ, ಶನಿ ದಶಾಭುಕ್ತಿಯಲ್ಲಿ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಒಳಿತಾಗಲಿ ಎಂಬತಕ್ಕಂಥ ಒಂದು ಮಹಾಚಿಂತನೆಯನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಅದು ಶನಿಶಂಗನಾಪುರದಲ್ಲಿ. ಶನಿಶಂಗನಾಪುರ ಅಂದರೆ ವಿಶೇಷವಾಗಿರ್ತಕ್ಕಂಥ ಶನೇಶ್ವರರ ಸಾನ್ನಿಧ್ಯ. ಇವತ್ತಿಗೂ ಈ ಸಾನ್ನಿಧ್ಯದ ಪವಾಡಗಳೇನು ಎಂಬತಕ್ಕಂಥದ್ದನ್ನು ಈಗಾಗಲೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೆ ನಾನು. ಮುಂಬರ್ತಕ್ಕಂಥ ದಿನದಲ್ಲಿ ಇವತ್ತು ಅನಂತ ಪದ್ಮನಾಭ ನನ್ನ ಹುಟ್ಟುಹಬ್ಬ, ಜೊತೆಗೆ ಇವತ್ತು ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅನಂತ ಪದ್ಮನಾಭ ಈ ಹುಟ್ಟುಹಬ್ಬದಂದು ಶನೇಶ್ವರ ಸ್ವಾಮಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಸಾನ್ನಿಧ್ಯದಲ್ಲಿ ಅಂದರೆ ತಿರುನೆಲ್ಲಾರು ಕ್ಷೇತ್ರದಲ್ಲಿ ಒಂದು ಮಹಾ ಸಂಕಲ್ಪವನ್ನು ಮಾಡಿ, ಆ ಸಂಕಲ್ಪವನ್ನು ಮಾಡಿ ಭಗವಂತನ ಹತ್ರ ಒಂದು ಪ್ರಾರ್ಥನೆಯನ್ನಿಟ್ಟು ಭಗವಂತನ ಸಾನ್ನಿಧ್ಯದಲ್ಲಿ ಒಂದು 3 ದಿನಾಂಕಗಳನ್ನು ಭಗವಂತನ ಮುಂದೆ ಇಡ್ತೇನೆ. 3 ದಿನಾಂಕಗಳನ್ನು ಒಂದು ಕಾಗದದಲ್ಲಿ ಬರೆದು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ಆತ ಯಾವ ದಿನಾಂಕವನ್ನು ಆತನ ಇಷ್ಟಪಟ್ಟು ಆಯ್ಕೆ ಪಡಿಸ್ತಾನೆ ಆ ದಿನಾಂಕದಲ್ಲಿ ಒಂದು ಶನೇಶ್ವರ ಮಹಾಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವ್ರದ್ದು ಉದ್ದೇಶ. ನಾನು ನವರತ್ನ ಅಗ್ರಹಾರಕ್ಕೆ ಪ್ರಾರಂಭ ದಿನಗಳಲ್ಲಿ ಬಂದದ್ದು ಅಲ್ಲಿ ಒಂದು ಶನೇಶ್ವರ ಯಾಗವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾದಂಥ ಒಂದು ಸಂಕಲ್ಪ ಆಗಬೇಕಾಗಿತ್ತು. ಆಗ ವೃಶ್ಚಿಕ ರಾಶಿಯಲ್ಲಿ 7.5 ನಡೀತಾ ಇತ್ತು. ಈಗ ಮಕರ, ಕುಂಭ, ಮೀನ ಹಾಗೆ ಮತ್ತಷ್ಟು ರಾಶಿಗಳೂ ಸಹಿತ ಸಮಸ್ಯೆಗಳಲ್ಲಿದ್ದಾರೆ. ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರೀ ಕ್ಷೇತ್ರವಾದಂತಹ ಶನಿಶಂಗನಾಪುರಲ್ಲಿ ಶನೇಶ್ವರನ ಸಾನ್ನಿಧ್ಯದಲ್ಲಿ ಆತನ ಮನಸ್ಸಲ್ಲಿ ಇರ್ತಕ್ಕಂಥ ರೀತಿ ಆತ ಕೊಟ್ಟಂಥ ದಿನಾಂಕದಲ್ಲಿ ಒಂದು ಮಹಾಯಜ್ಞವನ್ನು ನಡೆಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೇನೆ. ಅದು ಇವತ್ತು ಮನಸ್ಸಂಕಲ್ಪ ಆಗಿದೆ. ಆದರೆ ಶನೇಶ್ವರನ ಮುಂದೆ ಈ ಒಂದು ದಿನಾಂಕವನ್ನು ನಾನು ಅದನ್ನು ಪ್ರಸ್ತುತಪಡಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳು, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತರಿತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಲಾಂ ಶ್ರೀಚಕ್ರ ಸಂಚಾರಣಿ ಲಲಿತಾ ರಾಜರಾಜೇಶ್ವರಿಯನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಅನಂತ ಪದ್ಮನಾಭ ಈ ಶುಭ ದಿನದಂದು ಇವತ್ತು ಭಗವಂತನ ಪ್ರಾರ್ಥನೆ ವಾರದ ಮೊದಲನೇ ದಿವಸ ಆದ್ದರಿಂದ ಇವತ್ತು ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ, ನಂಜುಂಡೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 16/9/2024 ಸೋಮವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ. ಧನಿಷ್ಠಾ ನಕ್ಷತ್ರ ಅನಂತ ಪದ್ಮನಾಭ ವೃತ. ಧನಿಷ್ಠಾ ನಕ್ಷತ್ರ ಅನಂತ ಪದ್ಮನಾಭ ವೃತವಾದಂತಹ ಈ ಶುಭ ದಿನ ಮತ್ತು ನಾಳೆ ಎರಡೂ ದಿವಸ ಅನಂತ ಇದೆ. ಪಂಚಾಂಗದಲ್ಲಿ ಇವತ್ತು ಅನಂತ ಪದ್ಮನಾಭ ಅಂತಿದೆ. ಆದರೆ ಜಗದ್ಗುರುಗಳಾದಂಥ ಭಾರತೀ ತೀರ್ಥ ಮಹರ್ಷಿಗಳು ಅಂದರೆ ಶೃಂಗೇರಿ ಸಂಸ್ಥಾನದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಉದ್ದೇಶ ಏನಪ್ಪ ಅಂದರೆ ಅನಂತ ಪದ್ಮನಾಭ ವ್ರತವನ್ನು ನಾಳೆ ಬೆಳಗಿನ ಜಾವ ಮಾಡಬೇಕು ಅಂತ. ಉದ್ದೇಶ ಬೆಳಗಿನ ಶುಭ ಮುಹೂರ್ತ, ಬೆಳಗ್ಗೆ ಸೂರ್ಯೋದಯ ಕಾಲದಲ್ಲಿರ್ತಕ್ಕಂಥ ಮುಹೂರ್ತವೇ ಮುಖ್ಯ ಅಂತಕ್ಕಂಥದ್ದು ಹಿಂದಿನಿಂದ ಬಂದಿರುವಂಥ ಪದ್ಧತಿ. ಹಾಗಾಗಿ ಜಗದ್ಗುರುಗಳ ಆದೇಶದಂತೆ ನಾಳೆನೂ ಸಹಿತ ಅನಂತ ಪದ್ಮನಾಭ ವ್ರತಾನುಷ್ಠಾನ ಇರೋದರಿಂದ
ಇವತ್ತು ಮತ್ತು ನಾಳೆ. ಅದರಲ್ಲೂ ಇವತ್ತು ಸೂರ್ಯೋದಯ ಕಾಲದಲ್ಲಿ ಅನಂತ ಪದ್ಮನಾಭ ಅಲ್ಲ. ಅನಂತ ಪದ್ಮನಾಭ ಇರತಕ್ಕಂತಹದ್ದು ಸೂರ್ಯೋದಯ ಕಾಲ ನೋಡ್ಬೋದಾದರೆ ಅದು ಮುಹೂರ್ತ ನಾಳೆ ಬೆಳಗ್ಗೆನೇ. ಹಾಗಾಗಿ ಇವತ್ತು ಮತ್ತು ನಾಳೆ ಎರಡೂ ದಿವಸ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲರಿಗೂ ಶುಭವಾಗಲಿ, ಅನಂತ ಪದ್ಮನಾಭನ ಆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತು ಅನಂತ ಪದ್ಮನಾಭ ಹುಟ್ಟುಹಬ್ಬ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಿರ್ತಕ್ಕಂಥದ್ದೇ. ವರ್ಷ ಉರುಳ್ತಾ ಇದ್ದ ಹಾಗೆಲ್ಲ ಹುಟ್ಟುಹಬ್ಬದ ಸಂಭ್ರಮ ಒಂದು ಕಡೆ ಇದ್ದರೆ, ವರ್ಷ ಹುರುಳೋಯ್ತಲ್ಲ ಅಂತಕ್ಕಂಥದ್ದರ ಚಿಂತನೆ ಅದು ಮತ್ತೊಂದು ಕಡೆ ಆಗ್ತಾ ಇರುತ್ತೆ. ಆದರೆ ಈ ಒಂದು ಹುಟ್ಟುಹಬ್ಬದ ಒಂದಷ್ಟು ವಿಶೇಷವಾಗಿರತಕ್ಕಂಥ ವಿಚಾರಗಳಿದೆಯಲ್ಲ, ಹುಟ್ಟುಹಬ್ಬ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವನದಲ್ಲೂ ಬಂದು ಹೋಗ್ತಕ್ಕಂಥದ್ದೇ. ಆದರೆ ಹುಟ್ಟುಹಬ್ಬ ಆದ ನಂತರ ಇರ್ತಕ್ಕಂತಹ ಆ ಜವಾಬ್ದಾರಿ ಇರುತ್ತಲ್ಲ, ಅದು ಮತ್ತಷ್ಟು ವಿಶೇಷವಾಗಿ ಮುಂದೆ ನಡೀತಾ ಹೋಗುತ್ತೆ. ಯಾಕೆಂದರೆ ದಿನ ಕಳೆದ ಹಾಗೆಲ್ಲ ಅದರದೇ ಆದಂತಹ ಒಂದಷ್ಟು ಜವಾಬ್ದಾರಿ, ಕಾಯಕ, ಆರೋಗ್ಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿ ಹೇಗೆ ನಡೆಸಿ ಮುಂದೆ ಬರ್ತಿರ್ತೀವೋ ಅದರ ಜೊತೆಗೆ ಬೆನ್ನಲ್ಲಿ ಬೀಳುವಂತಹ ಜವಾಬ್ದಾರಿ ಇನ್ನಷ್ಟು ಜಾಸ್ತಿನೇ ಇರುತ್ತೆ. ಕೆಲವಷ್ಟು ಗೊತ್ತಾಗೋಂಗೆ ನಡೆಯುತ್ತೆ, ಕೆಲವು ಗೊತ್ತಾಗದಿರೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಂತಹದ್ರಲ್ಲಿ ಇದೊಂದು ಕಡೆ ಸಂತೋಷ ಪಡ್ತಕ್ಕಂಥ ವಿಚಾರ, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಏನಾಗುತ್ತೆ, ವರ್ಷ ಹುರುಳೋಯ್ತಲ್ಲ, ಕಳೆದೋಯ್ತಲ್ಲ ದಿನಗಳು, ಕಳೆದೋದಂಥ ವರ್ಷ ದಿನಗಳು ಯಾವುದೂ ಪುನಃ ಬರ್ತಕ್ಕಂಥದ್ದಲ್ವಲ್ಲ ಅಂತ. ಅಂದರೆ ಸಮಯವನ್ನು ನಾವು ಆಲೋಚನೆ ಮಾಡೋದಾದರೆ ಯಾರೊಬ್ಬರಾದರೂ ಸಹಿತ ಹುಟ್ಟುಹಬ್ಬ ದಿವಸ ಮಾತ್ರ ಒಂದಷ್ಟು ಸಂತೋಷ ಅನ್ನೋದು ಇರುತ್ತೆ. ಆದರೆ ಹುಟ್ಟುಹಬ್ಬ ದಿವಸ ಮತ್ತೊಂದು ಒಂಟಿಯಾಗಿ ಕೂತು ಒಂದು ಆಲೋಚನೆ ಮಾಡಿ ನೋಡಿ, ವರ್ಷ ಹುರುಳೋಯ್ತು, ವರ್ಷಗಳು ಕಳೆದು ಹೋಯಿತು, ಇಲ್ಲಿವರೆಗೂ ಸಾಧಿಸಿದ್ದಾದರೂ ಏನು, ಸಾಧನೆ ಮಾಡಿದ್ದಾದರೂ ಏನು, ಅಥವಾ ಸಮಾಜಕ್ಕೆ ಒಳಿತಾದರೂ ಏನು, ಅಥವಾ ಕುಟುಂಬದಲ್ಲಿರ್ತಕ್ಕಂಥವ್ರನ್ನ ನೆಮ್ಮದಿಯಾಗಿ ಇಟ್ಕೊಂಡಿದ್ದಾದರೂ ಏನು, ಇದೆಲ್ಲವನ್ನು ಸಹಿತ ಚಿಂತನೆ ಮಾಡಬೇಕಾದ್ದು ಸಹಿತ ಅವತ್ತಿನ ಕರ್ತವ್ಯ ಅದು ತೆಗೆದುಕೊಳ್ಳಬೇಕು. ಪುನಃ ನಾಳೆ ಇದರ ಬಗ್ಗೆ ಬದಲಾವಣೆಗಳನ್ನು ತಂದುಕೊಳ್ಳೇಬೇಕು. ಯಾಕೆಂದರೆ ಏನಾದರೂ ಒಂದು ಸನ್ಮಾನ, ಒಂದು ಸಮಾರಂಭಕ್ಕೆ ಹೋದಾಗ, ಅಥವಾ ಅಲ್ಲಿ ಕೊಡುವಂಥ ಯಾವುದೋ ಒಂದು ಅವಾರ್ಡು, ಅಥವಾ ಅಲ್ಲಿ ಕೊಡುವಂಥ ಒಂದು ಬಿರುದಾಂಕಿತವೋ ಬಿರುದು ಏನಾದ್ರು ಕೊಟ್ಟಾಗ ಅಲ್ಲೂ ಆ ಸಂತೋಷ ಎಷ್ಟಿರುತ್ತೋ ಅದರ ಜೊತೆಗೆ ಜವಾಬ್ದಾರಿ ಅಷ್ಟೇ ಇರುತ್ತೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡಾಗ ಹಾಕುವಂಥ ಪ್ರತಿ ಹೆಜ್ಜೆಯನ್ನು ಸಹಿತ ಬಹಳ ಜೋಪಾನವಾಗಿರಬೇಕು, ಎಚ್ಚರಿಕೆಯಲ್ಲಿರಬೇಕು, ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿಯಾಗಿರಬೇಕು, ಯಾರೊಬ್ಬರಲ್ಲೂ ಸಹಿತ ಬೆರಳು ಮಾಡಿ ತೋರಿಸುವಂಥ ವ್ಯಕ್ತಿ ಆಗಿರಬಾರ್ದು. ಆದಷ್ಟು ಪ್ರತಿಯೊಬ್ಬರು ಬೆರಳು ತೋರಿಸಿದ್ರೂ ಸಹಿತ ಒಂದು ಸಜ್ಜನತೆಯಲ್ಲಿರಬೇಕು, ಒಂದು ಸನ್ನಡತೆಯಲ್ಲಿರಬೇಕು, ಒಳ್ಳೆಯ ಒಂದು ಸುಸರ್ಜಿತವಾದಂತಹ ಒಂದು ಸಂಸ್ಕೃತಿ ಇರಬೇಕು ಎಂಬತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರವೇ ಇರುತ್ತೆ. ಅಂತಹದ್ರಲ್ಲಿ ಅನಂತ ಪದ್ಮನಾಭ ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದಲೇ ಹೇಳ್ಬೋದು, ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥವ್ರು, ಆರಾಧಿಸ್ತಕ್ಕಂಥವ್ರು, ಪ್ರೀತಿ ವಿಶ್ವಾಸದಿಂದ ಬಂದು ಹರಯಿಸ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅಂತಹದ್ರಲ್ಲಿ ಏನೇ ಆದರೂ ಮೊದಲು ಸೃಷ್ಟಿಯ ಮೂಲ ತಂದೆ ತಾಯಿ ಆಶೀರ್ವಾದ, ಅದು ಅಲ್ಲಿಂದಲೇ ಪ್ರಾರಂಭ ಆಗಬೇಕು. ತಂದೆ ತಾಯಿ ಆಶೀರ್ವಾದ ನೋಡಿ, ಈ ಕಾಲಚಕ್ರದಲ್ಲಿ ತಂದೆ ತಾಯಿ ಆಶೀರ್ವಾದ ಇವತ್ತು ನಾನು ಕೇಳ್ತಿದ್ದೇನೆ. ಹಿಂದೆಲ್ಲ ತಂದೆ ತಾಯಿಯ ಆಶೀರ್ವಾದ ಭಾಳ ಅದ್ಧೂರಿಯುತವಾಗಿರ್ತಿತ್ತು. ಆಗ ಹಿಂದೆ ತಂದೆ ಮಗನ ಹುಡ್ದಬ್ಬ ಅಂದಾಗ ತನ್ನ ಕಷ್ಟಾರ್ಜಿತ ಎಷ್ಟೇ ಇದ್ರೂ ಸಹಿತ ಕಷ್ಟನೋ ಸುಖನೋ ಒಂದು ವಸ್ತ್ರ ತಂದು ಕೊಡೋದು, ಒಂದು ಬಟ್ಟೆ ತಂದು ಕೊಡೋದು ಇರ್ತಿತ್ತು. ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅಮ್ಮ ಮಾಡ್ತಿದ್ದೇನು, ತಲೆಗೊಂಚೂರು ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸ್ತಕ್ಕಂಥದ್ದು. ಇದು ಪ್ರತಿಯೊಬ್ಬರ ಮನೆಗಳಲ್ಲೂ ನಡೆಯುವಂತಹದ್ದೇ. ಹುಟ್ಟುಹಬ್ಬ ಅಂದಾಗ ಎಣ್ಣೆ ಸ್ನಾನ ಇದೆಯಲ್ಲ, ಅದು ತಾಯಿ ಕೈಯಿಂದ ಎಣ್ಣೆ ಸ್ನಾನ ಅಂದಾಗ ಅದರ ಆನಂದವೇ ಬೇರೆ ಇರುತ್ತೆ. ಅದು ಎಲ್ಲರ ಮನೆಗಳಲ್ಲೂ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನ ಪರಿಸ್ಥಿತಿಗಳಲ್ಲಿ ಎಣ್ಣೆ ಸ್ನಾನ ಎಲ್ಲೋ ಸ್ವಲ್ಪ ದೂರ ಆಯಿತು. ಎಣ್ಣೆ ಸ್ನಾನ ಇರಲಿ, ಹುಟ್ಟುಹಬ್ಬದ ದಿವಸ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಚೆ ಹೊರಡಬೇಕಾದಂಥ ನಾವು ಎಲ್ಲೋ ಒಂದಷ್ಟು ಮಧಾಂಧರಾಗಿ ಎಲ್ಲವನ್ನು ಮರೆತು ಮುಂದೆ ಹೋಗ್ತಿರ್ತೀವಿ. ಆದರೆ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಮೊದಲು ತಿನ್ನಿಸುವಂಥ ಆ ಸಿಹಿ ಅಮ್ಮನ ಕೈಯಿಂದನೇ ತಿಂದರೆ ಅದರ ಆನಂದ ಎಷ್ಟಿರುತ್ತೆ. ನನಗಂತೂ ಪ್ರತಿ ವರ್ಷ ನನ್ನ ತಾಯಿ ಇದನ್ನೇ ನಡೆಸ್ತಾ ಇದ್ದದ್ದು. ಅದರಲ್ಲೂ ಅದೃಷ್ಟಕ್ಕೆ ನನ್ನ ಮನೆಯ ಆರಾಧ್ಯ ದೇವತೆಯಾದಂಥ ತಿರುಮಲ ತಿರುಪತಿ ಶ್ರೀನಿವಾಸ, ಆ ಶ್ರೀನಿವಾಸರ ಮಹಾಪ್ರಸಾದ ಹೇಗೋ ನಮ್ಮ ಮನೆ ಬಾಗಿಲು ಬಂದು ಸೇರಿರೋದು, ಒಂದು ದಿವಸ ಮುಂಚೆನೇ ಪ್ರಸಾದ ಬಂದಿರೋದು, ಅಥವಾ ಆ ವಾರದಲ್ಲಿ ಬರ್ತಕ್ಕಂಥ ತಿರುಪತಿಯ ಪ್ರಸಾದವನ್ನು ನಮ್ಮ ತಾಯಿ ಮುಚ್ಚಿಟ್ಟಿರ್ತಕ್ಕಂಥವ್ರು. ಅದನ್ನೆಲ್ಲೋ ಒಂದು ಕಡೆ ಜೋಪಾನ ಮಾಡಿಟ್ಟು ನಾನು ಹುಟ್ಟಿದಬ್ಬದ ದಿವಸ ಅನಂತ ಪದ್ಮನಾಭದ ದಿವಸ ಬೆಳಗ್ಗೆ ತಲೆಗೆ ಎಣ್ಣೆ ಸ್ನಾನ ಮಾಡಿಸಿ, ಅಂದರೆ ಇಷ್ಟು ವಯಸ್ಸಾದರೂ ಸಹಿತ ಹಿರಿಯರು ನಮ್ಮ ತಾಯಿಯವರು ಅವರು ಕಡೆ ದಿನಗಳ ತನಕ ಇದನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿದ್ರು. ಬೆಳಗ್ಗೆ ತಲೆಗೆ ಎಣ್ಣೆ ಅವರೇ ಹಚ್ಚಬೇಕು, ಸ್ನಾನ ಮಾಡ್ಕೊಂಬಂದ ತಕ್ಷಣ ಮೊದಲು ಸಿಹಿ ಅವರೇ ತಿನ್ನಿಸ್ಬೇಕು, ಮೊದಲು ಸಿಹಿ ಅವರು ತಿನ್ನಿಸಿದ ಮೇಲೆ ನನ್ನ ಅರ್ಧಾಂಗಿ ಬರಬೇಕು, ನನ್ನ ಹೆಂಡತಿ ತದನಂತರ, ಮೊದಲು ನನ್ನ ತಾಯಿನೇ ಸಿಹಿ ತಿನ್ನಿಸ್ಬೇಕು, ಅದು ಅವರ ಪದ್ಧತಿ. ಹಾಗೆ ಆ ಸಿಹಿಯನ್ನು ಜೋಪಾನ ಮಾಡಿ ತಿರ್ತಿದ್ರು. ಆ ಸಿಹಿ ನನ್ನ ಮನೆ ದೇವರದಾಗಿದ್ದಂತಹ ತಿರುಮಲ ತಿರುಪತಿ ಶ್ರೀನಿವಾಸನಿಂದ ಬಂದಂಥ ಮಹಾಪ್ರಸಾದ ಲಡ್ಡು ಪ್ರಸಾದ ಆಗಿರ್ತಾ ಇತ್ತು. ಇದು ಪ್ರತಿ ವರ್ಷ ನಡ್ಕೊಂಡು ಬಂದದ್ದು. ಆದರೆ ಏನೇ ಆದರೂ ಆ ಎಣ್ಣೆ ಸ್ನಾನ ಆಗಲಿ, ಅವ್ರು ಹರಿಸಿ ಆಶೀರ್ವದಿಸ್ತಕ್ಕಂಥದ್ದಾಗಲಿ, ಆ ಮಾತೃಪ್ರೇಮ ಆಗಲಿ,
ಮಾತಾಪಿತೃಗಳ ಆಶೀರ್ವಾದದ ಮುಂದೆ ಮತ್ತು ಯಾವುದೂ ಅಲ್ಲ. ಅವರು ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು. ಅವ್ರ ಮುಂದೆ ಆ ಕಣ್ಗಳಲ್ಲಿ ಆ ಮೊದಲು ಆ ಮಗನ ಅವರು ನೋಡುವಂಥ ರೀತಿ ಇರ್ತಿತ್ತಲ್ಲ, ಅದು ಅದನ್ನು ವರ್ಣನೆ ಇಲ್ಲ, ಅದಕ್ಕೆ ಪದಗಳೇ ಇಲ್ಲ. ಅಂತಹದ್ದು ತಾಯಿ ಮಕ್ಕಳ ಬಾಂಧವ್ಯ. ಅಂತಹ ಈ ಹುಟ್ಟುಹಬ್ಬದಲ್ಲಿ ಮೊದಲು ನಮ್ಮ ಆಸೆಯನ್ನು ಆಸೆ ಪಡಬೇಕಾದ್ದು, ಆಶೀರ್ವಾದ ತಗೊಳ್ಬೇಕಾದ್ದು ಜನ್ಮದಾತರಾದಂತಹ ತಂದೆ ತಾಯಿದು. ಇವತ್ತು ನನ್ನ ತಂದೆ ತಾಯಿ ಅವರು ಮೇಲಿದ್ದು ಹರಿಸುವಂಥದ್ದಾಗಿದೆ. ಯಾಕೆಂದರೆ ಅವರ ಕಾಯಕವನ್ನು ಮುಗಿಸಿ ಅವರ ಜವಾಬ್ದಾರಿ ಮುಗಿಸ್ಕೊಂಡು ಹೊರಟಾದ್ಮೇಲೆ ಇನ್ನು ಮುಂದಿನ ಜವಾಬ್ದಾರಿ ನಿನ್ನ ಬದುಕಿನ ನಡೆ ಇದು, ನಿನ್ನ ಬದುಕಿರಬೇಕಾದ್ದು ಹೀಗೆ ನಡೆದು ಇದು ನಿನ್ನ ಜೀವನ ಸಾರ್ಥಕತೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಕಿವಿ ಮಾತು ಏನು ಹೇಳಿದ್ದಾರೋ ಅದರಂತೆ ಆ ಮಾರ್ಗದಲ್ಲಿ ಹೆಜ್ಜೆ ಹಾಕಬೇಕಾದ್ದು ಅದು ಮಕ್ಕಳ ಕರ್ತವ್ಯ. ಈ ನಿಮ್ಮ ಆನಂದ್ ಗುರೂಜಿಯವರ ಕರ್ತವ್ಯವೂ ಅದೇ ಆಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಗುರುಜಿರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಗುರುಜಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕನ್ನಡ ತಿಂಡಿ ಕೇಂದ್ರದ ರಾಮಚಂದ್ರರವರು ಮತ್ತು ವಿನಾಯಕರವರು ಧಾರ್ಮಿಕ ದತ್ತಿ ಪರಿಷತ್ತಿಂದ, ಮತ್ತು ಬಹಳ ವಿಶೇಷವಾಗಿ ಎಸ್ ಪ್ರಕಾಶ್ ಅವರು ಗೌರಿಬಿದ್ನೂರಿಂದ ಸಾಯಿ ಡೆಕೋರೇಟರ್ಸ್ ಅಂತ ಹೇಳಿ, ಮತ್ತು ಆನಂದ್ ರಾಮ್ ಗುಪ್ತರವರು ಮತ್ತು ಇನ್ನಿತರ ಸಿಬ್ಬಂದಿ ವರ್ಗ ಇವತ್ತಿನ ದಿವಸ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ಕಡೆಯಿಂದ ದೊಡ್ಡ ಗಣಪತಿ ದೇವಸ್ಥಾನ, ಹೌದು, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ದೇವಸ್ಥಾನದಿಂದ ಬಂದಂಥ ಮಹಾಪ್ರಸಾದ. ಹೌದು. ಎರಡನೇದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯದಲ್ಲೂ ಅಲ್ಲೂ ಸಹಿತ ನಿತ್ಯೋತ್ಸವವಾಗಿ ಅಲ್ಲಿ ನಡೀತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಅಲಂಕಾರವನ್ನು ಮಾಡೋ ದೊಡ್ಡ ಜವಾಬ್ದಾರಿ ಹೊತ್ತಿರತಕ್ಕಂಥ ನನ್ನ ಆತ್ಮೀಯರು. ಹೌದು. ಹೀಗೆ ಬಾಬಾರವರು ಗುರುಗಳ ಆಶೀರ್ವಾದ ಬಂದಂಗಾಯಿತು, ಗಣಪತಿ ಆಶೀರ್ವಾದ ಬಂದಂಗಾಯಿತು. ಇದೆಲ್ಲದರ ಮಧ್ಯದಲ್ಲಿ ಇನ್ನೊಂದು ಸಂತೋಷದ ಒಂದು ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕು. ಆನಂದ್ ಗುರೂಜಿಯವರಿಗೆ ಭಾಳ ಹೃದಯಕ್ಕೆ ಹತ್ತಿರವಾಗಿ ಕೆಲವು ವಿಚಾರಗಳು ಮಾತ್ರ ಹೃದಯಕ್ಕೆ ಹತ್ತಿರ ಆಗಿಬಿಡುತ್ತೆ. ನಾನು ಅದನ್ನು ಹೇಳಿದ್ರೇ ನನ್ನ ಮನಸ್ಸಿಗೊಂದು ಸಮಾಧಾನ ಅನಿಸುತ್ತೆ. ಈ ಹುಟ್ಟುಹಬ್ಬ ಅಂತಕ್ಕಂಥದ್ದು, ಹುಟ್ಟುಹಬ್ಬದ ಕಾಲದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನನ್ನ ಸುಪುತ್ರ ಶ್ರೀನಿವಾಸು ಅವನ ಸಂಪಾದನೆಯಲ್ಲಿ ಒಂದು ಉಂಗುರ ತಂದಿದ್ದಾರೆ. ಅವನು ತಂದು ಕೊಟ್ಟಿರ್ತಕ್ಕಂಥ ಈ ಉಂಗುರ ಇದೆಯಲ್ಲ, ಇದು ಬೆಲೆ ಕಟ್ಟಕ್ಕಾಗದಂತಹದ್ದು. ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡೋದೇನೆಂದರೆ ಮಕ್ಕಳಿಂದ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಉಂಗುರ ಅಲ್ಲ, ಅವರ ಪ್ರೀತಿ ವಿಶ್ವಾಸ. ಸದಾಕಾಲ ಮಕ್ಕಳು ತಂದೆ ತಾಯಿ ಜೊತೆಯಲ್ಲೇ ಇರಬೇಕು ಅಂತ ಅಪೇಕ್ಷೆ ಪಡೋದು. ಆ ಅಪೇಕ್ಷೆ ಪಡ್ತಕ್ಕಂಥದ್ದನ್ನೇ ನನ್ನ ತಂದೆ ತಾಯಿ ಪಡ್ತಾಯಿದ್ರು. ಎಲ್ಲೇ ಹೋದರೂ ನನ್ನ ತಾಯಿ ನನ್ನ ಜೊತೆಯಲ್ಲೇ ಇಟ್ಕೊಂಡು ಓಡಾಡಿಸ್ತಾ ಇದ್ದೆ ನಾನು. ನಮ್ಮ ತಂದೆ ಅಂತೂ ಭಾಳ ಬೇಗ ಒಂದು 20 ವರ್ಷ 22 ವರ್ಷನೇ ದಾಟ್ಕೊಳ್ತು. ಆದರೆ ಅಮ್ಮನೂ ಕಳೆದು ತುಂಬ ದಿವಸ ಆಯಿತು. ಆದರೂ ಅಮ್ಮ ವಯಸ್ಸಾದರೂ ಅವ್ರು ನನ್ನ ಜೊತೆಲೇ ಕರ್ಕೊಂಡು ಎಲ್ಲೋದ್ರೂ ಓಡಾಡಿಸ್ತಾ ಇದ್ದೆ. ನೆನ್ನೆ ರಾತ್ರಿ ನಾನು ಹುಡ್ದಬ್ಬಕ್ಕೆ ಅಂತ ನಮ್ಮ ಮನೆ ದೇವರು ಶ್ರೀನಿವಾಸನ ಈ ವಿಗ್ರಹದಲ್ಲಿ, ಈ ಒಂದು ಉಂಗುರದಲ್ಲಿಟ್ಟು ಈ ಒಂದು ಸುಂದರವಾದಂಥದ್ದನ್ನು ಸಂಜೆವರೆಗೂ ಯಾವ ವಿಚಾರನೂ ಮುಟ್ಟಿಸ್ದಿರ ಇದನ್ನು ತಂದು ಕೊಟ್ಟಿದ್ದಾನಲ್ಲ, ನಾನು ನಮ್ಮಮ್ಮ ಅಪ್ಪನಿಗೆ ನಾನೇನು ಪ್ರೀತಿಯಿಂದ ನೋಡ್ತಿದ್ದು, ಇದನ್ನು ನನ್ನ ಮಗ, ನನ್ನ ಸುಪುತ್ರ ಇದನ್ನು ಮಾಡಿದ್ದಾನೆ ಅಂದಾಗ ಆ ಸಂತೋಷ ನನ್ನ ಕಣ್ಣು ತುಂಬಿಕೊಂತು. ಇದು ಆನಂದ್ ಗುರೂಜಿಯವರೊಬ್ಬರಿಗಾದರೆ ಸಾಲದು. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ನೀವು ಉಂಗುರನೇ ಕೊಡಿ, ಬಂಗಾರ ಕೊಡಿ, ಅಥವಾ ಬೆಳ್ಳಿ ಕೊಡಿ, ಅಥವಾ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯನೋ ಅಥವಾ ರೇಷ್ಮೆ ವಸ್ತ್ರನ ತಂದು ಕೊಡಿ ಅಲ್ಲ. ನಿಮ್ಮ ತಂದೆ ತಾಯಿ ಹುಟ್ಟುಹಬ್ಬ ಅಂತಂದಾಗ ಅವ್ರ ಪಕ್ಕದಲ್ಲಿ ನಿಂತು ಅವ್ರ ಜೊತೆಲಿ ನಿಂತ್ಕೊಂಡು ಅವತ್ತಾದರೂ ಅವ್ರ ಜೊತೆಲಿ ಕೂತು ಊಟ ಮಾಡ್ತಾ ಅವ್ರ ಜೊತೆ ನೆಮ್ಮದಿಯಾಗಿ ಸಂತೋಷವಾಗಿದ್ದು ಒಂದೆರಡು ಒಳ್ಳೆ ಮಾತಾಡಿಬಿಟ್ರೆ ಈ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಕ್ಕಿಂತ ಹೆಚ್ಚಿನ ಬೆಲೆ ಸಿಕ್ಬಿಡುತ್ತೆ. ಇದು ಅವನು ಪ್ರೀತಿ ವಿಶ್ವಾಸ ಇರಬಹುದು, ಆದರೆ ಅದಕ್ಕೂ ಮೀರಿರ್ತಕ್ಕಂಥದ್ದು ಅವನು ಹೃದಯ ಮುಟ್ಟಿಬಿಟ್ಟಿದ್ದಾನೆ, ಹೃದಯದಲ್ಲಿದ್ದಾನೆ. ಆದರೆ ಅದರ ಮಧ್ಯೆ ಈ ಜವಾಬ್ದಾರಿ ಕೊಟ್ಟನಲ್ಲ, ಅದು ಅವನ ಸಂಪಾದನೆಯಲ್ಲಿ ತೊಗೊಂಬಂದು ಕೊಟ್ಟಲ್ಲ, ಇದು ಒಂಥರ ಅದು ಬೇರೆ ಥರನೇ ಆಗಿಬಿಟ್ಟಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು 100 ಕಾಲ ಈ ಬಾಂಧವ್ಯ ಹೀಗೆ ಚೆನ್ನಾಗಿ ಅವನಲ್ಲಿ ಆ ಗುರು ತಂದೆ ತಾಯಿ ತಾನು ಮಾಡುವ ಕೆಲಸ, ತಾನು ಕೂತಿರುವ ಆಸ್ಥಾನ ಅದಕ್ಕೆ ಧಕ್ಕೆ ಬಾರದಂತೆ ಅದನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿ ಎಲ್ಲರ ಹೃದಯವನ್ನು ಗೆಲ್ಲುವಂಥ ಇಂತಹ ದೊಡ್ಡ ವೇದಿಕೆಯಲ್ಲಿ ಅವನು ಕೂತ್ಕೊಂಡಿದ್ದಾಗ ಈ ವೇದಿಕೆಯ ಜವಾಬ್ದಾರಿ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ.
ತಾನಿರುವುದು ಆನಂದ್ ಗುರೂಜಿ ಇರೋದು ಮಾತ್ರ ಗಾಜಿನ ಮನೆ ಅಲ್ಲ, ಆನಂದ್ ಗುರೂಜಿ ಜೊತೆಗೆ ಇವಾಗ ಶ್ರೀನಿವಾಸ್ ಶರ್ಮನೂ ಗಾಜಿನ ಮನೆಯೇ. ಯಾಕೆಂದರೆ ಇಲ್ಲಿ ಹೂವು ಹಾಕಿ ಪುಷ್ಪದಿಂದ ಅಲಂಕಾರ ಮಾಡ್ತಕ್ಕಂಥವ್ರು ಒಂದಷ್ಟು ಜನ ಇದ್ದರೆ, ಅದ್ರ ಜೊತೆ ಕಲ್ಲು ಮುಳ್ಳು ಬೇಕಾಗಿದ್ದಿರತಕ್ಕಂಥದ್ದು ಬೇಡವಾದ್ದನ್ನೆಲ್ಲ ತಂದು ಮೈ ಮೇಲೆ ಎಗೆಯುವಂಥವ್ರು ಅಥವಾ ಮನೆಗೆ ಗಾಜಿನ ಮನೆಗೆ ಹೊಡೆಯುವಂಥವ್ರು ಅವರೂ ಸಾಕಷ್ಟು ಜನ ಇರ್ತಾರೆ. ಹಸ್ತ ಒಂದು ಬೆರಳಿದ್ದಾಗ ಇನ್ನೊಂದು ಬೆರಳಲ್ಲ. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ. ಒಳ್ಳೆಯವರು ಅಂತ ಪೂಜಿಸ್ತಕ್ಕಂಥವ್ರು ಅಷ್ಟು ಜನ ಆದರೆ, ಕೆಟ್ಟವರು ಅಂತ ದೂಷಣೆ ಮಾಡೋರು ಇನ್ನಷ್ಟು ಜನ ಇರ್ತಾರೆ. ಆದರೆ ಈ ವೇದಿಕೆ ಕೂತ್ಕೊಂಡಾಗ ಎಲ್ಲವನ್ನೂ ಸರಿಸಮಾನವಾಗಿ ತೊಗೋಬೇಕು. ಹೂವು ಹಾಕಿದಾಗ ಆನಂದಿಸಬೇಕು, ನಿಂದನೆ ಮಾಡಿ ಬೈದು ಅಥವಾ ಇನ್ನೇನೋ ಮಾತಾಡಿದಾಗ ಅದನ್ನು ಸಹಿತ ಆನಂದಿಸಬೇಕು. ಇದು ಈ ವೇದಿಕೆಯ ಜವಾಬ್ದಾರಿ. ಅಂತಹ ದೊಡ್ಡ ವೇದಿಕೆಯಲ್ಲಿ ಅಲಂಕೃತನಾಗಿರ್ತಕ್ಕಂಥ ಶ್ರೀನಿವಾಸ್ ಶರ್ಮಾ ಇವತ್ತು ಇಂತಹ ಒಂದು ತಂದೆ ಮನಸ್ಸನ್ನು ಮೆಚ್ಚಿಸುವಂತಹ ಕೆಲಸವನ್ನು ಮಾಡಿದ್ಯಾ. ಒಳ್ಳೆಯದಾಗಲಿ, ಶುಭವಾಗಲಿ. ಅದು ಏನೇ ಇದ್ರೂ ಎಲ್ಲ ನೀವು ಕೊಟ್ಟಿರೋ ಭಿಕ್ಷೆ ಅಷ್ಟೇ ಗುರುಗಳೇ ನಮಗೆ. ಆಗಲಿ ಒಳ್ಳೆಯದಾಗಲಿ. ಗಣಪತಿ ಗಣಪತಿ ಗಣಾನಾಂತ್ವಾ ಗಣಪತಿ ಭವಾಮಹೇ ಕವಿಂ ಕವೀನಾಂ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಈ ಶುಭಾಶಯವನ್ನು ನನ್ನ ಮುದ್ದಾದಂಥ ಸಂಸಾರದಲ್ಲಿ ನನ್ನ ಮಡದಿ ಆಗಲಿ, ನನ್ನ ಹೆಣ್ಣು ಮಕ್ಕಳು, ಒಬ್ಬ ಮಗಳು ಅಳಿಯ ಮನೇಲಿ ನಿಂತು ಹಬ್ಬವನ್ನು ಈ ಹುಡುದಬ್ಬನ್ನು ರಾತ್ರಿ ಆನಂದದಿಂದ ವಿಜೃಂಭಿಸಿದ್ರು. ಇನ್ನೊಬ್ಬ ಮಗಳು ಜವಾಬ್ದಾರಿ ಅಲ್ವ, ಕೊಟ್ಟ ಹೆಣ್ಣು ಕುಲಕ್ವರೆಗೂ ಮನೆಯಲ್ಲಿದ್ದಾಗ ಓಡಾಡಿಕೊಂಡು ಅಪ್ಪನ ಹಿಂದೆ ಮುಂದೆ ಓಡಾಡಿಕೊಂಡಿರುವಂಥ ಹೆಣ್ಣು ಮಕ್ಕಳು ಅದೃಷ್ಟ. ಒಬ್ಬ ಹೆಣ್ಣುಮಗಳು ತನ್ನ ಪತಿ ಸಮೇತ ಬಂದು ಮೊಮ್ಮಕ್ಕಳ ಜೊತೆ ಸೇರಿಸಿ ಹುಡುದಬ್ಬನ ಆಚರಣೆ ಮಾಡೋದು. ಇನ್ನೊಬ್ಬ ಮಗಳು ಅಷ್ಟು ದೂರದಲ್ಲಿ ನಿಂತು ರಾತ್ರಿ 12 ಗಂಟೆಲೆದ್ದು ವಿಡಿಯೋ ಕಾಲ್ ಮಾಡೋದು. ಇದು ಆನಂದ್ ಗುರೂಜಿ ಅವರೊಬ್ಬರಲ್ಲ, ಎಲ್ಲರ ಮನೆಗಳಲ್ಲಿ ಇರ್ತಕ್ಕಂಥದ್ದೇ. ಆದರೆ ಯಾಕೆ ನಾನು ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಈ ತಂದೆ ಮಕ್ಕಳ ಬಾಂಧವ್ಯ ಇದೆಯಲ್ಲ, ಅದು ಸಾಮಾನ್ಯವಾದಲ್ವೇ ಅಲ್ಲ, ಮತ್ತು ಒಂದು ದಿವಸದ ಕತೆ ಅಲ್ವೇ ಅಲ್ಲ ಇದು. ಆ ಮಕ್ಕಳು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ಅಂತಕ್ಕಂಥ ಹರಿಸಿ ಆಶೀರ್ವದಿಸೋದು ತಂದೆ ತಾಯಿ ಕರ್ತವ್ಯ. ಆದರೆ ಹೆಣ್ಮಕ್ಳ ಮನಸ್ಸು ಹೇಗಿರುತ್ತಪ್ಪ ಅಂದರೆ, ಸದಾಕಾಲ ಅಪ್ಪನ ಮಡಿಲಲ್ಲಿರಬೇಕು, ಅಪ್ಪನ್ನೇ ಎದುರು ನೋಡ್ತಿರ್ಬೇಕು. ಪ್ರತಿಯೊಬ್ಬ ಹೆಣ್ಣುಮಗಳು ಅಪೇಕ್ಷೆ ಪಡೋದೇನೆಂದರೆ, ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಒಬ್ಬ ನಾಯಕ ಅಂದರೆ ಅವ್ರ ಅಪ್ಪ ಅಂತೆ. ಯಾಕೆ ನಾಯಕನಾಗಿರ್ತಾನೆ ಅಂದರೆ, ಗಂಡ ಜೊತೆಲಿರ್ಬೋದು, ಬೇಕಾದ್ದು ಬೇಡವಾದ ಎಲ್ಲ ಸಿರಿ ಸಂಪತ್ತನ್ನು ತಂದು ಕೊಡ್ಬೋದು. ಆದರೆ ತಂದೆ ತನ್ನ ಮಗಳ ಹತ್ತಿರ ಬಂದಾಗ ತನ್ನ ಎದೆಗೆ ಎದೆ ತಲಸ್ಕೊಂಡು ತನ್ನ ತಲೆ ಮೇಲೆ ಕೈ ಆಡಿಸುವಂಥ ಆ ರೀತಿಯ ಒಂದು ಕ್ಷಣ ಇದೆಯಲ್ಲ, ಅದು ಯಾವ ಕೋಟಿಗೆ ಸಮಾನ ಹೇಳಿ. ತಂದೆ ಮಕ್ಕಳ ಬಾಂಧವ್ಯ ಹಾಗೆ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಗೊಳ್ಳಿ, ಮಾತಾಡಿ. ಓಂ ಶ್ರೀ ಸಾಯಿರಾಮ್. ನನ್ನ ಹೆಸರು ಎಸ್ ಪ್ರಕಾಶ್ ಅಂತ, ಗೋರಿಬಿದ್ನವರು. ಇದೇ ನಮ್ಮ ಕರ್ನಾಟಕ ಸ್ಟೇಟಿಂದ ಬಂದಿದ್ದೀನಿ. ನನಗೆ ಶಿರಡಿದು 7 ವರ್ಷದಿಂದ ನಾನು ಅಲ್ಲಿ ಹೋಗಿ ಸರ್ವಿಸ್ ಮಾಡಿಬರ್ತಾಯಿದ್ದೀನಿ. ಗುರು ಪೌರ್ಣಮಿ ಏಕಾದಶಿಗೆ ಅಲ್ಲೊಂದು ದೊಡ್ಡ ಭಾಗ್ಯ ಸಿಕ್ಕಿದೆ, ತುಂಬ ಚಾನ್ಸ್ ಸಿಕ್ಕಿ ಅಲ್ಲಿ ಬಾಬಾ ಆಶೀರ್ವಾದದಿಂದ ಈಗ ನಮ್ಮ ಆನಂದ್ ಗುರೂಜಿ ಹತ್ರಗೆ ಬಾಬಾ ಅವರು ಸೇರಿಸಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಏನಿದೆ ಅಂದರೆ, ನಾಳೆಯಿಂದ ಆನಂದ್ ಗುರೂಜಿ ಜೊತೆಯಲ್ಲಿ ನಾವು ಎಲ್ಲ ಕ್ಷೇತ್ರಗಳು ನೋಡ್ತಾಯಿದ್ವಿ. ಅಂದರೆ ಶಿರಡಿ, ತ್ರಂಬಕೇಶ್ವರ್, ವನಿ ಮತ್ತು ಸ್ವಾಮಿ ಎಲ್ಲೆಲ್ಲಿ ಓಡಾಡಿದ್ದಾರೆ, ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಓಡಾಡಿ ಅವರು ಏನಂತಾರೆ ಅದನ್ನು ದರ್ಶನ ಕೊಡ್ತಾಯಿದ್ದಾರೆ. ಆ ದರ್ಶನ ಜಾಗದಲ್ಲೆಲ್ಲ ಹೋಗ್ತೀವಿ. ಅಲ್ಲೆಲ್ಲ ಟೆಂಪಲಲ್ಲಿ ನೋಡ್ಕೊಂಬರ್ತೀವಿ. ಇದು ನಮಗೆ ದೊಡ್ಡ ಭಾಗ್ಯ. ಜೀ ಕನ್ನಡ ಚಾನಲಿಂದ ಈ ಪ್ರೋಗ್ರಾಮ್ ನಡೀತಾ ಇರೋದು ತುಂಬ ಗ್ರೇಟ್ ಪ್ರೋಗ್ರಾಮ್ ಇದು. ನಾನು ಹೇಳೋಕ್ಕಾಗಲ್ಲ, ಅಷ್ಟೊಂದು ನನ್ನ ಕೈಯಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಎಷ್ಟು ಜನ ಹೆಣ್ಮಕ್ಳು ಈ ಪ್ರೋಗ್ರಾಮ್ ನೋಡಿ ಸಿಕ್ಕಾಪಟ್ಟೆ ಇವ್ರ ಪ್ರೋಗ್ರಾಮ್ ನಡೆಸ್ತಾ ಇರೋದು ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಎಷ್ಟು ಜನ ಡಾಕ್ಟ್ರ್ ಕೈಯಲ್ಲಾಗಲ್ಲ, ಮೆಂಟಲಿಯಲ್ಲಿ ಇವ್ರು ಮಾತಾಡೋ ಮೆಂಟಲಿಯಲ್ಲಿ ಅವ್ರು ಕ್ಲಿಯರ್ ಮಾಡ್ತಾಯಿದ್ದಾರೆ. ಇವ್ರು ಹೇಳೋ ಇದರಲ್ಲಿ ಅವ್ರು ಅರ್ಥ ಮಾಡ್ಕೊತಾ ಇದ್ದಾರೆ. ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ನಮ್ಮ ಸ್ಟೇಟಲ್ಲಿ ಸುಮಾರು ಕಾಲ್ಸ್ ಬರ್ತಾ ಇರುತ್ತೆ. ಇಡೀ ನಮ್ಮ ಮನೇಲಿ ಕೂಡ ಇವ್ರ ಚಾನಲ್ ಕಂಪ್ಲೀಟ್ ನೋಡ್ತಾ ಇರ್ತಾರೆ. ನನಗೆ ನನ್ನ ಕೈಯಲ್ಲಿ ಏನು ಹೇಳೋಕ್ಕಾಗ್ತಲ್ಲ, ಇಂಥ ಚಾನ್ಸ್ ಸಿಕ್ಕಿದೆ ಗುರುಜಿದು ಚಾನ್ಸು. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ಈ ಪ್ರೋಗ್ರಾಮ್ ಮಾತ್ರ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಚೆನ್ನಾಗಿ ನಡಿಬೇಕು. ಗುರೂಜಿ ಜೊತೆಯಲ್ಲಿ ನಾಳೆ ನಾನು ಕಂಟಿನ್ಯೂ ಇರ್ತೀನಿ. ಇವತ್ತು ನಾನು ಶಿರಡಿಗೆ ಹೋಗ್ತಾಯಿದ್ದೀನಿ. ಅವ್ರು ಏನೇನು ಹೇಳ್ತಾರೋ ಅವ್ರ ಹಿಂದೆಗಡೆ ನಾವು ಇರ್ತೀವಿ.
ನಮ್ಗೆ ಸಿಕ್ಕಿರೋ ಭಾಗ್ಯ. ಬಾಬಾ ಅವರು ಇಲ್ಲಿ ಕರೆಸಿದ್ದಾರೆ. ಬಾಬಾ ಅಲ್ಲಿಂದ ನನ್ನ ಕೈಯಲ್ಲಿ ನನಗೇನು ಲೈಫಲ್ಲಿ ನನಗೇನು ಆಸೆ ಇರಲಿಲ್ಲ, ಒಂದು ಸರ್ವಿಸ್ ಮಾಡೋ ಫ್ಲವರ್ ಡೆಕೋರೇಷನ್ ಸರ್ವಿಸ್ ಮಾಡೋ ಆಸೆ ಇತ್ತು. ಅದು ಭಾಗ್ಯ ಆಯಿತು. ತಿರುಪತಿಯಲ್ಲಿ ಮಾಡ್ತಾಯಿದ್ದೆ. ನಮ್ಮ ಫ್ರೆಂಡ್ ಕಾಳಿದಾಸು, ನಮ್ಮ ಟೀಮೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಗೌರಿಬಿದನೂರು ಫ್ರೆಂಡ್ಸು ಎಲ್ಲ ಫ್ರೆಂಡ್ಸ್ ಕಡೆಯಿಂದ ನಮ್ಮ ಸಪೋರ್ಟ್ ಸಿಗ್ತಾಯಿತ್ತು. ಇನ್ನು ಮುಂದೆ ಹಾಗೆ ಸಿಗಲಿ. ಎಲ್ರಿಗೂ ನಾವು ನಮಸ್ಕಾರ. ಒಳ್ಳೆಯದಾಗಲಿ. ಹೇಳಿಕೊಡುವ ಮಾತು ಬೇರೆ, ಮನದಾಳದ ಮಾತು ಬೇರೆ. ಹೃದಯದಿಂದ ಬರ್ತಕ್ಕಂಥ ಮಾತಲ್ಲಿ ನಿಷ್ಕಲ್ಮಶವಾಗಿ ಅದು ಹೇಗಿದೆಯೋ ಅದರ ನೈಜತೆಯನ್ನು ಕಾಪಾಡಿಕೊಳ್ಳುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಅತಿಥಿಯಾಗಿ ಅಭ್ಯಾಗತರು ಆಗಮಿಸಿದರು. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳ ಆಗಮನ ಆಗಿದೆ. ಇವರು ಅತಿಥಿಗಳು ಅನ್ನೋದಕ್ಕಿಂತ ಗುರುಜಿರವರ ಪಟ್ಟ ಶಿಷ್ಯ. ಗುರುಜಿರವರ ಒಂದು ಸುಖಕ್ಕಾಗಲಿ ದುಃಖಕ್ಕಾಗಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನಿದ್ದೇನೆ ಅನ್ಬೇತಕ್ಕಂಥ ಒಂದು ಧೈರ್ಯವನ್ನು ತುಂಬತಕ್ಕಂಥ ಒಂದು ಬಲಗೈನ ಬಂಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಗುರುಜಿರವರ ಆಗಲಿ ಇವರ ಆಗಲಿ ಸಂಬಂಧ ಇವತ್ತು ನೆನ್ನೆದಲ್ಲ. ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರನ್ನು ಚಿಕ್ಕ ವಯಸ್ಸಿಂದನೂ ಕೂಡ ಎತ್ತಾಡಿಸಿರ್ತಕ್ಕಂಥ ಒಂದು ಕೈ ಅಂತಲೇ ಹೇಳ್ಬೋದು. ಸದಾಕಾಲ ಗುರುಜಿರವ್ರ ಜೊತೆ ನಿಂತ್ಕೊಂಡು ಒಂದು ಬೆಂಬಲವನ್ನು ಕೊಡ್ತಾ ನಾನಿದ್ದೇನೆ ಎಂಬತಕ್ಕಂಥ ಒಂದು ಧೈರ್ಯವನ್ನು ತುಂಬ್ತಾ ಇರತಕ್ಕಂಥ ನಮ್ಮ ಕಿರಣ್ ರವರು ಪಟ್ಟಣಗೆರೆ ವಾರ್ಡ್ನಿಂದ ಆಗಮಿಸಿದ್ದಾರೆ. ಕಿರಣ್ ಅಣ್ಣವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಧ್ಯಕ್ಷರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅವ್ರನ್ನ ನಾವು ಪ್ರೀತಿಯಿಂದ ಅಧ್ಯಕ್ಷರೇ ಅಂದಾಗ ಏನೋ ಖುಷಿ. ಹೌದು, ಆತ ಅವನು ಅಧ್ಯಕ್ಷನಾಗಬೇಕು. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ಪಟ್ಟಣಗೆರೆ ಕಿರಣ ನಮ್ಮ ಶ್ರೀನಿವಾಸ ಹೇಗಿದ್ನೋ ಅಷ್ಟೇ ವಯಸ್ಸಲ್ಲಿದ್ದು ಅವತ್ತಿನಿಂದಲೂ ನನ್ನ ಜೊತೆಲಿದ್ದಾನೆ. ಶನೇಶ್ಚರ ಮಹಾಯಾಗವನ್ನು ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ದೆ ನಿಮಗೆ. ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಹೊತ್ತಿದ್ದಾರೋ ಆ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರ ಎಂಬತಕ್ಕಂಥದ್ದು ಶನೇಶ್ಚರನ ಸಾನ್ನಿಧ್ಯದಲ್ಲಿ ತಿರುನೆಲ್ಲಾರ್ ಕ್ಷೇತ್ರ, ಜೊತೆಗೆ ವಿಶೇಷವಾಗಿ ಶನಿಶಂಗನಾಪುರ ಕ್ಷೇತ್ರ. ಶನಿಶಂಗನಾಪುರಲ್ಲಿ ಹೋಗಿ ಸ್ವಾಮಿ ಮುಂದೆ 3 ಚೀಟಿಗಳನ್ನು ಅಂದರೆ 3 ದಿನಾಂಕಗಳನ್ನು ಭಗವಂತನ ಪಾದದಲ್ಲಿಟ್ಟು ಆ ಭಗವಂತನ ಪಾದದಲ್ಲಿರ್ತಕ್ಕಂಥ 3 ಚೀಟಿಗಳು 3 ದಿನಾಂಕ, ಅದರಲ್ಲಿ 1 ದಿನಾಂಕವನ್ನು ಕೈಗೆತ್ಕೊಳ್ತೀವಿ. ಅಲ್ಲಿ ಭಗವಂತನ ಹತ್ರ ಒಂದು ಪ್ರಾರ್ಥನೆ ನಡೆಸ್ತೇನೆ. ಆದಿತ್ಯಾದಿ ನವಗ್ರಹಗಳು ಇರ್ತಕ್ಕಂಥ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲರಿಗೂ ಸಮಸ್ಯೆ ಇದೆಯೋ ಆ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೋಸ್ಕರ ಒಂದು ಮಹಾಯಜ್ಞವನ್ನು ಮಾಡಬೇಕು. ಪುನಃ ಮಹರ್ಷಿ ಮಂದಿರದಲ್ಲಿ ನವರತ್ನಾಗ್ರಹಾರದಲ್ಲಿ ಲಕ್ಷ್ಮೀಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದು ಶನೇಶ್ಚರ ಮಹಾಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಹೇಳುತ್ತಿದ್ದೆ. ಅದು ನಡೆಸ್ತೇನೆ. ಆದರೆ ಅಂದು ಪ್ರಾರಂಭ ದಿನಗಳಲ್ಲಿ ಶನೇಶ್ಚರ ಮಹಾಯಾಗವನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದಾಗ ನನ್ನೊಂದಿಗೆ ಜೊತೆಯಲ್ಲಿ ನಿಂತು ಹಾಕುವ ಹೆಜ್ಜೆಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೇನೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ನಮ್ಮ ಪಟ್ಟಣಗೆರೆ ಕಿರಣ್, ಅವನು ವಯಸ್ಸು ಚಿಕ್ಕದು. ಆವತ್ತಿನ ಫೋಟೋ ನೋಡಿಬಿಟ್ರೆ ಇವನ ಇಂಥ ಕೆಲಸ ಮಾಡಿದ್ದು ಇವನ ಕೈಲಿ ಸಾಧನೆ ಆಯಿತಾ ಅಂತ ಯೋಚನೆ ಮಾಡಬೇಕು. ಅಂದರೆ ಸಾಧಿಸುವಂಥದ್ದು ಸಾಧನೆ ಮಾಡುವಂಥದ್ದಕ್ಕೆ ವಯಸ್ಸಿನ ತಾರತಮ್ಯ ಅಲ್ಲ, ಒಳ್ಳೆ ಮನಸ್ಸಿರಬೇಕು, ಜೊತೆಗೆ ಕಿಚ್ಚದೇ ಇರಬೇಕು. ಅಂಥದ್ರಲ್ಲಿ ಮೋಸ ಇಲ್ಲ. ಹಾಗಾಗಿ ಇವನು ಅಧ್ಯಕ್ಷನಾಗಿದ್ದಾನೆ. ತಗೋಪ್ಪ ಮಾತಾಡೋ. ಮೊದಲು ಮೈಕ್ ಕೊಟ್ಟರೆ ಪಕ್ಕಕ್ಕೆ ಕೊಡೋಗೋ ಮನುಷ್ಯ ಮೈಕ್ ಕೊಡಲಿ, ಇವಾಗ ನಾನು ಮಾತಾಡ್ತೇನೆ ಅಂತ ಹೇಳ್ತಾರೆ. ಇವನಾಗಲಿ ನಮ್ಮ ಪಿ ಮೂರ್ತಿ ಆಗಲಿ ಇವರೆಲ್ಲ ಮಾತಾಡಪ್ಪ. ಶ್ರೀ ಆನಂದ್ ಗುರುಜಿಯವರಿಗೆ ನಮಸ್ಕರಿಸುತ್ತಾ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾನು ಚುರುಣೆಯಾಗಿ ನಮ್ಮ ಆನಂದ್ ಗುರುಜಿಯವರ ಪಾದಾರಕ್ಕೆ ನಮಸ್ಕಾರ ಮಾಡುತ್ತಾ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಆನಂದ್ ಗುರುಜಿಯವ್ರಿಗೆ ಹೇಳ್ತಾ, ಹಾಗೆ ಶ್ರೀನಿವಾಸ್ ಶರ್ಮಾ ನನ್ನ ಆತ್ಮೀಯ ಮತ್ತು ನನ್ನ ಪ್ರೀತಿಯ ಶ್ರೀನಿವಾಸು. ಅದರಿಂದ ನಾನು ಸಣ್ಣ ವಯಸ್ಸಿಂದನೂ ನಾನು ಶ್ರೀನಿವಾಸನ 3ನೇ ಕ್ಲಾಸ್ ಹುಡುಗನಿಂದ ನಾನು ನೋಡ್ಕೊಂಬತ್ತಾ ಇರೋದು. ಅವ್ರ ಮನೆಯಲ್ಲಿ ನಾನು ಒಂದು ಭಾಗದಲ್ಲಿ ನಾನು ಅವರು ಒಂದು ಋಣ ತಿಂದವನು ಗುರುಜಿ ಮನೆಯಲ್ಲಿ. ಅವರ ಮನೆ ಮಗನಾಗಿ
ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಇನ್ನು ಚೆನ್ನಾಗಿರಲಿ, ನಮ್ಮ ಆನಂದ್ ಗುರೂಜಿಯವರು 100 ವರ್ಷ ಸತತವಾಗಿ ಚೆನ್ನಾಗಿರಲಿ. ಇವತ್ತು ಸಮಾಜಕ್ಕೆ ಒಳ್ಳೆಯ ನ್ಯೂಸನ್ನು ಕೊಡ್ತಾರೆ, ಒಳ್ಳೆಯ ಸಾಂತ್ವನ ಹೇಳ್ತಾರೆ. ಒಳ್ಳೆಯ ನಮ್ಮ ಆನಂದ್ ಗುರೂಜಿಯವರು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ನಮ್ಮ ಆನಂದ್ ಗುರೂಜಿಗೆ ಬಯಸುತ್ತಾ ಈ ಮಾತು. ಎಷ್ಟೇ ಆದರೂ ರಾಜಕೀಯಕ್ಕೆ ಸೇರ್ಕೊಂಬಿಟ್ಟಲ್ಲ, ರಾಜಕೀಯದ ನುಡಿಗಳೇ ಓಡಾಡುತ್ತಾರೆ. ಇನ್ಯಾರು ಮಾತಾಡ್ತೀರಿ? ಎಲ್ಲರ ಯಾಕೆಂದರೆ ನನಗೆ ಈ ಹೂನಾರ ಮತ್ತು ಈ ತಲೆ ಮೇಲೆ ಒಂದು ಪೇಟ ಇಟ್ಟುಬಿಟ್ಟು ಆ ಕಡೆ ಕದಲಿದ್ದಂಗೆ ಬೊಂಬೆಯನ್ನು ಮಾಡಿ ಕೊಡಿಸ್ಬಿಟ್ಟಿದ್ದೀರಿ. ಆಗಲಿ, ಈ ವೇದಿಕೆಗೆ ಇವತ್ತಿನ ಹುಟ್ಟುಹಬ್ಬ ಸಮಾರಂಭಕ್ಕೆ ಬಂದಿರತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಒಳ್ಳೆಯದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀರಿ. ಹಾಗೆ ಇವತ್ತು ಸಂಧ್ಯಾಕಾಲ ಸಂಜೆ 4:15 ನಮ್ಮ ಮಹರ್ಷಿ ಮಂದಿರದಲ್ಲಿ ಆಶ್ರಮದಲ್ಲಿ ಅಲ್ಲೂ ಸಹಿತ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನನ್ನ ಆಶ್ರಮದ ಸದ್ಭಕ್ತರು ಹಾಗೆ ಅಲ್ಲಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳು ಹಾಗೂ ನನ್ನ ಅಳಿಯಂದರು ಎಲ್ಲರೂ ಸೇರಿ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರಲಿಕ್ಕೆ ಇಚ್ಛಿಸ್ತೀರಿ ಬರ್ಬೋದು, ಬನ್ನಿ. ಆದ್ರೂ ಬಂದಾಗ ಭಗವಂತನಾದಂತಹ ಲಕ್ಷ್ಮೀ ಬೋರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸಾಲಿಗ್ರಾಮವನ್ನು ದರ್ಶನ ಮಾಡಿಕೊಂಡು ಒಂದು ಕಡೆ ಭಗವಂತನ ದರ್ಶನ, ತಾಯಿ ಮಹಾಲಕ್ಷ್ಮಿ ಆರಾಧನೆ, ಮತ್ತೊಂದು ಕಡೆ ನಿಮ್ಮ ಗುರುಗಳನ್ನು ನೋಡುವಂತಹದ್ದು ಎರಡೂ ಇವತ್ತು ಸಂಧ್ಯಾಕಾಲ. ಇವತ್ತು ಸಂಧ್ಯಾ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 4ರಿಂದ ಸರಿಸುಮಾರು ಒಂದು 6:30-7 ಗಂಟೆ ತನಕ ಇರುತ್ತೆ. 7ರ ಮೇಲ್ಗಡೆ ಅಂದರೆ ತಂಪು ಜಾಸ್ತಿ ಆಗುತ್ತೆ, ಅದಕ್ಕಾಗಿ 4ಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಬನ್ನಿ, ಒಳ್ಳೆಯದಾಗಲಿ. ಶ್ರೀನಿವಾಸನ ಅನುಗ್ರಹ ಸದಾ ನಿಮಗಿರಲಿ. ಹಾಗೆ ಶನೇಶ್ಚರನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಶನೇಶ್ಚರ ಮಹಾಯಾಗವನ್ನು ಮತ್ತೊಮ್ಮೆ ಮಹರ್ಷಿ ಮಂದಿರದಲ್ಲಿ ಭಾಳಷ್ಟು ಅದ್ಧೂರಿತವಾಗಿ ಒಂದು ಶನೇಶ್ಚರ ಮಹಾಯಾಗವನ್ನು ಮಾಡಬೇಕು. 27 ನಕ್ಷತ್ರ 12 ರಾಶಿಗಳಲ್ಲಿ ಯಾರೆಲ್ಲ ಸಮಸ್ಯೆಗಳಲ್ಲಿದ್ದೀರಿ, ಯಾರೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಅದರಿಂದ ಹೊರಬರಲಿಕ್ಕೆ ಆಗದಿರೆ ಯಾರು ಒದ್ದಾಡ್ತಾ ಇದ್ದೀರಿ, ನಿಮಗೆ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಬರಲಿಕ್ಕೋಸ್ಕರನೇ ಒಂದು ವಿಶೇಷವಾದಂಥ ಒಂದು ಜಪಾನುಷ್ಠಾನ ಶನೇಶ್ಚರ ಮಹಾಯಾಗವನ್ನು ನಮ್ಮ ಜೀ ಕನ್ನಡದ ವತಿಯಿಂದ ನಮ್ಮ ಜೀ ಕನ್ನಡದ ಮುಖ್ಯಸ್ಥರು ಹಾಗೂ ನನ್ನ ಆತ್ಮೀಯರು ಸಾಕಷ್ಟು ಜನ ಎಲ್ಲರೂ ಸೇರಿ ಇಂತಹ ಒಂದು ಬೃಹತ್ ಮಟ್ಟದ ಮಹಾಯಜ್ಞವನ್ನು ನಡೆಸಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ಇವತ್ತು ಇವತ್ತು ಈ ಆಸ್ಥಾನದಲ್ಲಿ ಕೂತ ಮೇಲೆ ನನ್ನ ಆಲೋಚನೆ. ಯಾಕೆಂದರೆ ಒಂದೊಂದು ಯಜ್ಞಗಳನ್ನು ಸಹಿತ ಸಾಲಿಗ್ರಾಮ ಪ್ರತಿಷ್ಠಾಪನೆ ಆನಂದ್ ಗುರುಜಿಗೆ ಗೊತ್ತಿಲ್ಲ. ಮಹರ್ಷಿ ಮಂದಿರದಲ್ಲಿ ಒಂದು ತಾಯಿ ಮಹಾಲಕ್ಷ್ಮಿ ಆಲಯ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಲಕ್ಷ್ಮೀ ಬೋರ ಸ್ವಾಮಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ, ಇದು ನಮಗೆ ಪೂರ್ವಣೀಯ ಜೊತೆ ಗೊತ್ತಿಲ್ಲ. ಆಯಾ ಕಾಲದಲ್ಲಿ ಏನೇನು ನಡಿಬೇಕೋ ಎಲ್ಲವೂ ನಡೆದು ಮುಂದೆ ನಡೀತದೆ. ಇದು ಕಾಲಚಕ್ರ. ಬೆಳಗ್ಗೆ ಆದಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದಮೇಲೆ ಬೆಳಗ್ಗೆ ಆಗಲೇಬೇಕು. ಹೀಗೆ ಇಂತಹ ಒಂದು ಅದ್ಭುತವಾದಂಥ ಒಂದು ಚಿಂತನೆಯಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞದ ಈ ಕಾರ್ಯಕ್ರಮ ಶನೇಶ್ಚರ ಮಹಾಯಾಗ. ಆದರೆ ಯಾವಾಗ ಯಾವ ಮುಹೂರ್ತ, ಆ ಮುಹೂರ್ತವನ್ನು ನಿರ್ಣಯ ಮಾತ್ರ ಭಗವಂತನ ಮುಂದೆನೇ ನಡಿಬೇಕು. ಅದಕ್ಕಾಗಿಯೇ ತಿರುನೆಲ್ಲಾರು ಕ್ಷೇತ್ರದಲ್ಲಿ ಅದರಲ್ಲೂ ಮತ್ತು ವಿಶೇಷವಾಗಿ ಶನಿಶಂಗನಾಪುರ ತಿರುನೆಲ್ಲಾರು ಮೊದಲೇ ಬಂದು ಕೂತ್ಕೊಳ್ಳುತ್ತೆ. ಯಾಕೆಂದರೆ ಆ 2 ಕ್ಷೇತ್ರಗಳು ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದೇ. ಶನೇಶ್ಚರನ ಮೂಲ ಕ್ಷೇತ್ರ ಯಾವುದಪ್ಪ ಅಂದರೆ ಒಂದು ತಿರುನೆಲ್ಲಾರು, ಎರಡನೇದು ಶನೇಶ್ಚರನ ವಿಶೇಷವಾದ ಶನಿಶಂಗನಾಪುರ. ನಾವು ಹಿಂದೆ ಈ ಮಹಾಯಜ್ಞವನ್ನು ಮಾಡಬೇಕಾದ್ರೂ ಸಹಿತ ಹಾಗೂ ಕಿರಣ ನೀನು ಬಂದಿದ್ದೆ ಶನಿಶಂಗನಾಪುರಕ್ಕೆ ಹೋಗಿ ಭಗವಂತನ ಸೇವೆ ಮಾಡಿ ಅಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ವಿ. ಅದೇ ಥರ ಈಗೂ ಸಹಿತ ಒಂದು ಮಹಾಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಹೊರಟಿದ್ದೀವಿ. ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ದಿನಾಂಕವನ್ನು ಆಯ್ಕೆ ಮಾಡ್ತೀವಿ, ದಿನಾಂಕವನ್ನು ನಿಗದಿಪಡಿಸ್ತೀವಿ. ಆ ದಿನಾಂಕಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿನಿಂದಲೇ ಒಂದು ಶನೇಶ್ಚರನ ಜಪಾನುಷ್ಠಾನ ಮಾಡೋಣ. ಯಾರೆಲ್ಲ ಶನಿ ದಶೆಯಲ್ಲಿದ್ದು ಸಮಸ್ಯೆಗಳನ್ನು ಹೊತ್ತಿದ್ದು ಕಷ್ಟಗಳಲ್ಲಿದ್ದು ನನ್ನ ಕೈಲಿ ಆಗ್ತಿಲ್ಲಪ್ಪ ಭಗವಂತ, ನಾನು ತಡಿಲಿಕ್ಕೆ ಆಗ್ತಿಲ್ಲ ಅನ್ನೋರಿಗೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಆ ಶನೇಶ್ಚರನ ಮಹಾಮಂತ್ರವೇ ನಿಮ್ಮೆಲ್ಲರಿಗೂ ಸಹಿತ ಕೈ ಹಿಡಿದು ನಡೆಸುವಂಥದ್ದಾಗಲಿ. ಭಗವಂತನ ಕೃಪೆ ಒಂದೇ ನಿಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥದ್ದು. ಶನಿ ಯಾರ ಜಾತಕದಲ್ಲಿ ದೃಷ್ಟಿಕೋನ ಆತನ ಒಂದು ದಿಶಾಭುಕ್ತಿಗಳಲ್ಲಿರ್ತಕ್ಕಂಥವ್ರು ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ, ಅಂತಹ ಕಷ್ಟ ಬಂದಾಗ ನಾವು ಕಾಲಿಡಿಬೇಕಾದ್ದು, ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾದ್ದು ಒಂದು ಶನೇಶ್ಚರ, ಗಣಪತಿ, ಆಂಜನೇಯ. ಈ 3 ದೇವತೆಗಳು ಮಾತ್ರ ಆಗ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಹಾಗಾಗಿ ಅಂತಹ ಅದ್ಭುತವಾದಂಥ ಒಂದು ಚಿಂತನೆಯಿಂದ ಶನೇಶ್ಚರ ಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹಾಸಂಕಲ್ಪ ನಡೆಸ್ತಾ ಇದ್ದೇನೆ. ಇದಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ. ತಾವೆಲ್ಲರೂ ನನ್ನೊಂದಿಗಿರಿ, ಎಲ್ಲರೂ ಕೈ ಜೋಡಿಸಿ. ಯಾಕೆಂದರೆ ಇಂತಹ ಅದ್ಭುತವಾದ ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ಬರೀ ಆನಂದ್ ಗುರೂಜಿಯವರೊಬ್ಬರು ಮಾಡಿದ್ರೆ ಆಗೋದಿಲ್ಲ. ಆನಂದ್ ಗುರೂಜಿಯವರೊಬ್ಬರು ಕೈ ಹಾಕಿದ್ರೆ ನಡೆಯುವಂಥದ್ದಲ್ಲ ಇದು. ಈ ಮಹಾಯಜ್ಞದಲ್ಲಿ ನಮಗೆ ಸಣ್ಣ ಒಂದು ಹುಲ್ಲಿನ ಕಡ್ಡಿಯಿಂದ ಹಿಡಿದು ಅನ್ನದಾನ ಮಾಡ್ತಕ್ಕಂಥವ್ರು, ಒಂದಿಷ್ಟು ಅಕ್ಕಿ ಬೆಳೆದ ಔಷಧಾನ್ಯಗಳನ್ನು ತಂದು ಕೊಡ್ತಕ್ಕಂಥವ್ರ ತನಕ ಎಲ್ಲರೂ ನನ್ನೊಂದಿಗಿರಬೇಕು. ಎಲ್ಲರೂ ಇದ್ದರೆ ಮಾತ್ರ ಇಂಥ ಯಾಗಗಳನ್ನು, ಇಂಥ ಯಜ್ಞಗಳನ್ನು ನಡೀಲಿಕ್ಕಾಗತ್ತೆ. ಯಾವ ರಾಜ್ಯದಲ್ಲಿ, ದೇಶದಲ್ಲಿ, ವಿಶೇಷವಾದ ಪ್ರಾಂತ್ಯಗಳಲ್ಲಿ ಯಜ್ಞ ಯಾಗಾದಿಗಳು ನಡೀತಿರುತ್ತೋ ಅಲ್ಲಿ ಯಾವತ್ತೂ ಸುಭಿಕ್ಷತನ ಇರುತ್ತೆ, ಇಡೀ ರಾಜ್ಯ ಸಂಪನ್ನವಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಾಕಷ್ಟು ಜನ ವೀಕ್ಷಕ ಪ್ರಭುಗಳು ಕರೆಯನ್ನು ಮಾಡಿ ಕಾಯ್ತಾ ಕೂತಿದ್ದಾರೆ. ಗುರುಗಳೇ, ಕರೆಗಳನ್ನು ಸ್ವೀಕರಿಸ್ಬಿಡೋಣ. ಮೊದಲನೇದಾಗಿ ಹಲೋ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ಗುರುಜಿ, ನಾನು ಬೆಂಗಳೂರಿನ ಕೆಂಗೇರಿಯಿಂದ ಮುಕ್ತ ಅಂತ ಮಾತಾಡ್ತಾ ಇರೋದು. ಬಹಳ ಸಂತೋಷ ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ನಾನು ಸರ್ಕಾರಿ ಹುದ್ದೆಯಲ್ಲಿ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ. ಆಗ್ಲಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ. ನಡೆದಾಡುವ ದೇವರಾದ ಶ್ರೀ ಶ್ರೀ ಮಹರ್ಷಿ ಆನಂದ ಗುರುಜಿರವರಿಗೆ ಕೋಟಿ ಕೋಟಿ ನಮನಗಳು ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ನೀವು ನಡೆಯುವ ಪ್ರತಿ ಹೆಜ್ಜೆಯು ಯಶಸ್ವಿನ ಪಥವಾಗಲಿ ಎಂದು ಹಾರೈಸುತ್ತಾ ತಮ್ಮ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೇನೆ ಗುರುಜಿ. ಒಳ್ಳೇದಾಗಲಿ, ಶುಭವಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳೋದೊಂದೇ ಈ ನಿಮ್ಮ ಆನಂದ್ ಗುರುಜಿಯವರ ಮುಖ್ಯ ಕರ್ತವ್ಯ, ಅಂದಿನಿಂದ ನಡೆದು ಬಂದ ದಾರಿ. ಹೇಳಮ್ಮ ಗುರುಜಿ, ತಮ್ಮನ್ನ ನಾನು ಶನಿವಾರ ತಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಅನ್ಕೊಂಡೆ. ಶನಿವಾರ ತಮ್ಮ ಒಂದು ಆಸ್ಥಾನಕ್ಕೆ ಬಂದಿದ್ದೆ ಗುರುಜಿ. ತಮ್ಮ ಆಶೀರ್ವಾದನೂ ಪಡೆದಿದ್ದೀನಿ. ನಾನು ಜನ್ಮ ಸಾರ್ಥಕವಾಯ್ತು ಅಂತ ನಾನು ಭಾವಿಸ್ತೇನೆ ಗುರುಜಿ. ಒಳ್ಳೇದಾಗಲಿ. ಅಂದರೆ ಆಶ್ರಮಕ್ಕೆ ಬಂದಿದ್ರಾ? ಹಾ ಗುರುಜಿ, ಮುಕ್ತ ಗುರುಜಿ. ತಮ್ಮ ಹತ್ರ ನಾನು ಭಾವಚಿತ್ರನೂ ತೆಗೆದುಕೊಂಡಿದ್ದೀನಿ ಗುರುಜಿ. ಓಹೋ, ಸಂತೋಷ ತಾಯಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ, ಗುರುಜಿ, ಒಳ್ಳೇದಾಗ್ಲಿ. ತಮ್ಮ ಆಶೀರ್ವಾದದಿಂದ 9 ತಿಂಗಳಾಯ್ತು. ನಾನು ಸ್ವಂತ ಮನೆ ಪಡೆದಿದ್ದೀನಿ, ಹ್ಮ್. ನೆಮ್ಮದಿಯಿಂದ ಇದ್ದೀನಿ. ಒಳ್ಳೇದಾಗಲಿ. ಮನುಷ್ಯನಿಗೆ ಅದೇ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು. ಮನುಷ್ಯ ತನಗೆ ಭಗವಂತ ಏನು ಕೊಟ್ಟಿದ್ದಾನೋ ಕೊಟ್ಟಿದ್ರಲ್ಲಿ ಆ ನೆಮ್ಮದಿ, ಸುಖ, ಸಂತೋಷವನ್ನು ನಾವು ಕಾಣಬೇಕು. ಆಗಲೇ ಅದರ ಯಶಸ್ಸು. ಒಳ್ಳೇದಾಗಲಿ ತಾಯಿ, ಸಂತೋಷವಾಗಿರಿ. ಲಕ್ಷ್ಮೀ ಬೋರ ಸ್ವಾಮಿಯ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಒಳ್ಳೇದಾಗಲಿ ಅಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಈ ಒಂದು ಸ್ವರ ಕೇಳಿದ್ರೆ ಇದು ನಮ್ಮ ಆಶ್ರಮದ ಸದ್ಭಕ್ತರಾಗಿರ್ತಕ್ಕಂಥ ಪ್ರಿಯಮಣಿರವರು ಅಲ್ವಾ? ಹೌದು. ಬಹಳ ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿ? ಮಂಗಳೂರು ಜನತೆಯ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಗುರುಜಿ. ನಾನು ಮಿಸ್ ಮಾತ್ರ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಇಡೀ ಮಂಗಳೂರಿನ ಜನತೆ ಬಗ್ಗೆ ಹೇಳ್ತಿದ್ಯಲ್ಲ, ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಸಾಕಷ್ಟು ದೇವರುಗಳಿರ್ತಕ್ಕಂಥ ಒಂದು ದೇವರ ನಾಡಿನ ಕ್ಷೇತ್ರ. ಒಳ್ಳೇದಾಗ್ಲಿಮ್ಮ, ಶುಭವಾಗ್ಲಿ. ಸರಿ ಗುರು. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಈಗ ನಮಗೇನು ತಿಳಿಸ್ಕೊಡ್ತೀರಿ ಗುರುಗಳೇ? ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನವೂ ಹೌದು. ಕರೆ ಮಾಡತಕ್ಕಂಥವ್ರನ್ನ ಮಾತಾಡೋದೊಂದು ಸೌಭಾಗ್ಯ. ಹಾಗೆ ಒಂದಷ್ಟು ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಳ್ಳೋಕ್ಕೆ ಬರ್ತಕ್ಕಂತಹ ನನ್ನ ತಮ್ಮಂದರು, ಅವ್ರ ಬಗ್ಗೆ ಮಾತಾಡೋದು ಸಹಿತ, ಹಾಕುವ ಪ್ರತಿ ಹೆಜ್ಜೆಲ್ಲೂ ಸಹಿತ ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೋಡಿ ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ಒಂದಷ್ಟು ಹೆಚ್ಚಿನ ಯಶಸ್ಸಿನ ಪಥದತ್ತ ನಡೆದಿರತಕ್ಕಂತಹ ಕುಟುಂಬಗಳು ಸಾಕಷ್ಟು ಇದೆ. ಇದರ ಮಧ್ಯದಲ್ಲಿ ಆಗಿಂದಾಗಲೇ ನಡೀತಕ್ಕಂತಹ ಯಜ್ಞಯಾಗಾದಿಗಳು, ಪೂಜಾನುಷ್ಠಾನಗಳು, ದೇವತಾ ಕಾರ್ಯಗಳು ಮತ್ತು ದೇವರ ಪೂಜಾನುಷ್ಠಾನ ಮತ್ತು ಯಾವ ಅನುಷ್ಠಾನವನ್ನು ಹೇಗೆ ಕ್ರಮದಲ್ಲಿ ಮಾಡಬೇಕು, ಇದೆಲ್ಲದರ ಮಧ್ಯದಲ್ಲಿ ಮನುಷ್ಯನ ಅಭಿವೃದ್ಧಿಗಾಗಿ ತಾನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ನಿಲುವು, ತಾನು ಯಾವ ಕ್ರಮವನ್ನು ಆಚರಿಸಿದ್ರೆ ಅದರ ಫಲಾಫಲಗಳಲ್ಲಿ ಏನು ಲಾಭ ಇದೆ, ಜೊತೆಗೆ ನಮ್ಮ ಈ ಒಂದು ಭರತಖಂಡದಲ್ಲಿ ಈ ಸುಂದರವಾದಂಥ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ವನಸಿರಿಗಳು, ಗಿಡಮೂಲಿಕೆಗಳು, ಒಳ್ಳೆ ವನಸಿರಿಗಳು ಅಂದರೆ ಒಳ್ಳೆ ಗಿಡಮೂಲಿಕೆಗಳನ್ನು ತಂದು, ವನಸಿರಿಗಳನ್ನು ತಂದು ಜೀವನಕ್ಕೆ ಬೇಕಾದಂಥ ಅತ್ಯಮೂಲ್ಯವಾದಂತಹ ಒಂದು ಪರಿವರ್ತನೆಗಳನ್ನು ತಂದುಕೊಳ್ಳುವಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ, ಈ ಹಿಂದಿನ ವರ್ಷಗಳಲ್ಲಿ, ಹಿಂದಿನ ದಿನಗಳಲ್ಲಿ ಉರುಳಿರ್ತಕ್ಕಂಥದ್ದು ಸಾಕಷ್ಟು ಆಯಿತು. ಇನ್ನು ಮುಂಬರ್ತಕ್ಕಂತಹ ದಿನದಲ್ಲಿ ವನಸಿರಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಎಂಬತಕ್ಕಂಥದ್ದು ಒಂದು ಚಿಂತನೆ ನಡೀತಾ ಇದೆ. ಹಾಗಾಗಿ ಯಾರಿಗೆ ಎಂಥದೇ ಸಮಸ್ಯೆ ಇರಲಿ, ಒಂದಂತೂ ಸತ್ಯ, ಸಮಸ್ಯೆ ಎಲ್ಲಿ ಹುಟ್ಟುತ್ತೋ ಹುಟ್ಟುವಾಗಲೇ ಒಂದು ಪರಿಹಾರನೂ ಹುಟ್ಟಿರುತ್ತೆ. ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ಪರಿಹಾರ ಆಗಿಂದಾಗಲೇ ಇರೋದ್ರಿಂದ ಇಲ್ಲಿ ತಾವು ಆಲೋಚನೆ ಮಾಡಬೇಕಾದಂಥ ರೀತಿಯೂ ಬಹಳ ವಿಭಿನ್ನವಾಗಿರುತ್ತೆ. ಹಾಗಾಗಿ ಭಯ ಎಂಬತಕ್ಕಂಥದ್ದನ್ನು ಬಿಟ್ಟು ಜೀವನದಲ್ಲಿ ನಾಳೆ ನಮಗೊಂದು ಬೆಳಕಿದೆ ಎಂಬತಕ್ಕಂತಹ ಆ ನಂಬಿಕೆಯಿಂದ ಪ್ರತಿಯೊಬ್ಬರು ಹೆಜ್ಜೆಯನ್ನು ಹಾಕಬೇಕು. ಆ ನಂಬಿಕೆಯಲ್ಲಿ ಈ ನಿಮ್ಮ ಆನಂದ್ ಗುರುಜಿಯವರು ಜೊತೆಯಲ್ಲಿರ್ತಾರೆ. ಎಂಥದೇ ಕಷ್ಟ ಇರಲಿ, ಸಂಸಾರದಲ್ಲಿ ಬರುವಂಥದ್ದಾಗಲಿ, ಆರ್ಥಿಕ ಪರಿಸ್ಥಿತಿದಾಗಿರಲಿ, ಅಥವಾ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆ ಹೊತ್ತು ಬರ್ತಕ್ಕಂಥವ್ರಿಗೆ ಒಂದು ಪರಿಹಾರವನ್ನು ಕಲ್ಪಿಸುವಂತಹ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಪರಮ ಪವಿತ್ರವಾಗಿರ್ತಕ್ಕಂಥ ಲಕ್ಷ್ಮೀ ಬೋರ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ, ನೆನ್ನೆನೂ ಸಹಿತ ಸಾಕಷ್ಟು ಜನ ಭಕ್ತರು ಬಂದಿದ್ದರು. ಅವರ ಮನೋಕಾಮನೆಗಳನ್ನು ಹೇಳ್ತಿದ್ರು. ನಾವು ಹಿಂದೆ ಸಾಲಿಗ್ರಾಮ ಇಟ್ಟಂಥ ಆ ಪ್ರಾರಂಭ ದಿನದಲ್ಲಿ ಸಾಲಿಗ್ರಾಮ ಬಂತಲ್ಲ ಆಶ್ರಮಕ್ಕೆ, ಆ 11 ದಿವಸದ ಜಾತ್ರಾ ಮಹೋತ್ಸವ ಇದ್ದಂಗಿತ್ತಲ್ಲ, ಆಗ ನೂಕುನುಗ್ಲಲ್ಲಿ ಭಗವಂತನ ದರ್ಶನ ಮಾಡಿದ್ವಿ. ಆಗ ನಾವೊಂದು ಸಂಕಲ್ಪ ಮಾಡಿದ್ವಿ, ನಮಗಿರ್ತಕ್ಕಂಥ ಆ ಸಮಸ್ಯೆ ಎಂಬತಕ್ಕಂಥದ್ದು ಮಂಜಿನ ಗಡ್ಡೆ ಥರ ಕರಗಿ ಇವತ್ತು ಪುನಃ ದೇವರ ದರ್ಶನಕ್ಕೆ ಬಂದಂಗೆ ಆಯ್ತಲ್ಲ, ನಮಗೆ ಸಂತೋಷ ಅಂದರು. ನಾವು ಬರೀ 1 ವರ್ಷದಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಆಲಯ ಆಯ್ತಲ್ಲ, ಅದು ನೋಡಿ ಆನಂದ ಅಂತ ಹೇಳಿದ್ರು.
ಒಂದಷ್ಟು ಜನ ಸಮಸ್ಯೆ ಕಣ್ಣೀರು ಹಾಕ್ತಾ ಒಳಗೆ ಬರ್ತಾರೆ. ಅಲ್ಲಿ ಭಗವತಿಯನ್ನು ದರ್ಶನ ಮಾಡ್ತಾರೆ. ಲಕ್ಷ್ಮೀ ಬೋರ ಸ್ವಾಮಿಗೆ ತಾವೇ ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ನಡೆಸ್ತಾರೆ. ಅದಾದ ನಂತರ ಒಂದಷ್ಟು ದಿನಗಳಲ್ಲಿ ಸಮಸ್ಯೆಯಿಂದ ಮುಕ್ತರಾಗಿ ಒಂದಷ್ಟು ನೆಮ್ಮದಿ ಸುಖ ಸಂತೋಷವನ್ನು ಕಾಣ್ತಾರೆ. ಇದೆಲ್ಲ ಹೇಳಬಹುದಾದರೆ ಭಗವಂತನಿಂದಲೇ ಸಾಧ್ಯ. ಆದರೆ ಮಧ್ಯದಲ್ಲಿ ಒಬ್ಬರು ಬೇಕಲ್ಲ. ಏನೇ ಆದರೂ ಮಾತು ಮೌನವಾಗಿದ್ದು ಭಗವಂತ ಏನು ಕೊಡಬೇಕು ಅದೆಲ್ಲವನ್ನೂ ಕೊಡ್ತಿರ್ತಾನೆ. ಆದರೆ ಆತ ಕೊಡೋದಕ್ಕೆ ಮುನ್ನ ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟು ಕೇಳುವಾಗ ಭಗವಂತನ ಹತ್ರ ಮತ್ತೊಂದು ಬೇಡಿಕೆ ನೀಡಬೇಕಾದ್ರೆ ಮತ್ತೊಬ್ಬರ ಮಧ್ಯದಲ್ಲಿ ಬೇಕೇ ಬೇಕು. ಆ ಬೇಕಾಗಿರ್ತಕ್ಕಂಥದ್ದು ಆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಈ ಮಹರ್ಷಿ ಮಂದಿರದ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಹಾಗಾಗಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರತಿ ಮಾಸ ಪ್ರತಿ ಕಾಲ ನಡೆಯುವಂತಹ ಒಂದಷ್ಟು ವಿಶೇಷವಾದ ಕಾರ್ಯಕ್ರಮಗಳು ಪ್ರತಿ ಹುಣ್ಣಿಮೆಯೂ ವಿಶೇಷವಾಗಿ ನಡೀತಾನೆ ಇರುತ್ತೆ. ಪ್ರತಿ ಶನಿವಾರ ಭಾನುವಾರ ಅಷ್ಟೇ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಥರನೇ ಇರುತ್ತೆ. ಪ್ರತಿನಿತ್ಯ ಬರುವ ಭಕ್ತರಿಗೆ ಅನ್ನದಾಸೋಹ ನಡೀತಾ ಇದೆ. ಇದೊಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರವಾಗಿದೆ. ಈ ಒಂದು ಕ್ಷೇತ್ರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಆಗಬೇಕಾದ್ರೆ ಅದು ನಿಮ್ಮೆಲ್ಲರಿಂದ ಮಾತ್ರ ಸಾಧ್ಯ. ಯಾವತ್ತೂ ಬಿಡುವಂಥ ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಫಲಪುಷ್ಪಗಳು ಭಗವಂತನಿಗೆ ಸೀಮಿತ. ಆದರೆ ಅದು ಅವರವರ ಶಕ್ತಿಯಾನುಸಾರ ಅವರವರ ಯೋಗ್ಯತಾನುಸಾರ ಭಗವಂತನ ಸಾನ್ನಿಧ್ಯಕ್ಕೆ ತಂದಲ್ಲಿಟ್ಟಾಗ ಎಲ್ಲರೂ ಬಂದು ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದಾಗ ಆ ಸಾನ್ನಿಧ್ಯಕ್ಕೂ ಆ ಶಕ್ತಿಗೂ ಮತ್ತಷ್ಟು ಫಲ ಸಿಕ್ಕಂಗಾಗುತ್ತೆ. ಹಾಗಾಗಿ ಲಕ್ಷ್ಮೀ ಬೋರಹ ಸ್ವಾಮಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತು ಸಂಧ್ಯಾಕಾಲ, ಇವತ್ತು ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಸಂಧ್ಯಾಕಾಲ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಂಜೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅಲ್ಲಿನ ಎಲ್ಲ ಸಿಬ್ಬಂದಿ ಮತ್ತು ನನ್ನ ಈ ಸಂಸ್ಥಾನ ನೋಡ್ಕೊಳ್ತಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮನುಗುಂಡರಾವ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಬನ್ನಿ, ಸಾಧ್ಯವಾದಷ್ಟು ಭಗವಂತನ ದರ್ಶನ ಮಾಡಿ. ಭಗವಂತನ ಅನಂತ ಪದ್ಮನಾಭ, ಅನಂತ ಹುಣ್ಣಿಮೆ, ಅನಂತ ಪದ್ಮನಾಭ ಅಂದರೆ ಅದು ವಿಶೇಷ ಇರತಕ್ಕಂಥದ್ದು. ಹಾಗಾಗಿ ಅನಂತ ಪದ್ಮನಾಭನ ಈ ಶುಭ ಸನ್ನಿವೇಶದಲ್ಲಿ ಶುಭ ಸಂಧ್ಯಾಕಾಲ ದೇವರಿಗೆ ಒಂದು ಮಹಾಮಂಗಳಾರತಿ, ಒಂದು ನಾಮಾರ್ಚನೆ, ವಿಶೇಷವಾದಂತಹ ಒಂದು ಫಲಪುಷ್ಪಗಳನ್ನು ಭಗವಂತನಿಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಭಗವಂತನಿಗೆ ಅರ್ಪಣೆ ಮಾಡಿ ಅದಾದ ನಂತರ ಭಗವಂತನ ಸೇವೆ ಆದಮೇಲೆ ಇನ್ನು ನಿಮ್ಮ ಗುರುಗಳನ್ನು ಮಾತಾಡಿಸೋದು, ಗುರುಗಳ ಜೊತೆ ನಿಂತ್ಕೊಳ್ಳೋದು ಮತ್ತು ಅಲ್ಲಿ ಏನೋ ಒಂದಿಷ್ಟು ಆಶ್ರಮದ ವ್ಯವಸ್ಥೆ ಏನಿದೆ, ಪ್ರಸಾದದ ವ್ಯವಸ್ಥೆ, ಆ ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸ್ತಕ್ಕಂಥದ್ದು ಇದೆಲ್ಲವೂ ಇವತ್ತಿನ ಕರ್ತವ್ಯ. ಇದೆಲ್ಲದರ ಮಧ್ಯದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೊಂದು ಬೆಂದಿರ್ತಕ್ಕಂಥವ್ರಿಗಾಗಲಿ ಅಥವಾ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗಾಗಲಿ ಬರುವಂಥ ಫೋನ್ ಕರೆಗಳನ್ನು ತೆಗೆದುಕೊಂಡು ಮಾತಾಡುವಂತಹದ್ದು ಇದು ನನ್ನ ಧರ್ಮ. ಏನೇ ಆದರೂ ಈ ಪೀಠದಲ್ಲಿರ್ತಕ್ಕಂಥ ಜವಾಬ್ದಾರಿ ಇದೆಲ್ಲವೂ ಆಯಾ ಕಾಲಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಇರುತ್ತೆ. ಆಯಾ ಕಾಲಕ್ಕೆ ಸಂಬಂಧಪಟ್ಟತಕ್ಕಂಥ ರೀತಿಯಲ್ಲಿ ಅದರ ಅನುಷ್ಠಾನಗಳು ನಡ್ಕೊಂಡು ಬಂದಿದೆ. ಹಾಗೆ ನಿತ್ಯ ನಿರಂತರ ನಡೀತಾ ಹೋಗುತ್ತೆ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವ್ರು ಸಾಧ್ಯವಾದಷ್ಟು ಕರೆ ಮಾಡಿದಾಗ ನಿಮ್ಮ ಮನಸ್ಸಲ್ಲಿರುವಂತಹದ್ದು, ನಿಮ್ಮ ಸಮಸ್ಯೆಗಳೇನಿದೆ, ಸಮಸ್ಯೆಗಳಿಗೆ ತಕ್ಕನಾದಂಥ ಪರಿಹಾರವನ್ನು ಕಂಡುಕೊಂಡು ಆ ಪರಿಹಾರ ನಾವೇನು ಹೇಳ್ತೀವಿ ಅದನ್ನು ನೀವು ಮಾಡಬೇಕಾದ್ದು, ಆ ಪರಿಹಾರವನ್ನು ಸುಧಾರಣೆ ಮಾಡಬೇಕಾದ್ದು, ಆ ಪರಿಹಾರದಲ್ಲಿರ್ತಕ್ಕಂಥ ವನಸಿರಿಗಳಾಗಲಿ, ಗಿಡಮೂಲಿಕೆಗಳಾಗಲಿ ಅಥವಾ ತಂತ್ರ ಮಂತ್ರ ಯಂತ್ರಸಾರವಾಗಲಿ ಅದನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದ್ಭುತವಾದಂಥ ಒಂದು ಚಿಂತನೆ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಇನ್ನು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವಿಭಿನ್ನತೆ ಇದೆ. ಇವತ್ತು ಆತ್ಮೀಯರು ಹೊಸದಾಗಿ ಬರ್ತಕ್ಕಂಥವರು, ಹಿಂದಿನಿಂದ ಜೊತೆಯಲ್ಲಿರ್ತಕ್ಕಂಥವರು ಎಲ್ಲರೂ ಸಹಿತ ಬಂದು ಈ ಒಂದು ಜನ್ಮದಿನದ ಶುಭಾಶಯಗಳನ್ನು ಕೋರುವಂತಹದ್ದು ಒಂದು ಕ್ರಮ. ಇದರ ಮಧ್ಯದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಒಂದು ಶನೈಶ್ಚರ ಮಹಾಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ಇವತ್ತೇ ತೊಗೊಂಡಿದ್ದೀವಿ. ಆದರೆ ದಿನಾಂಕ ಮಾತ್ರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ತೀರ್ಮಾನ ಮಾಡ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಡಾಕ್ಟರ್ ಚೀನಾರಾಮ್ ಅಂತ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ನ್ಯಾಷನಲ್ ಪ್ರೆಸಿಡೆಂಟ್ ಮಾತಾಡೋದು. ಬಹಳ ಸಂತೋಷ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ, ಜನ್ಮದಿನದ ಶುಭಾಕಾಂಕ್ಷೆಗಳು. ಒಳ್ಳೆಯದಾಗಲಿ. ತಮ್ಮ ಒಂದು ಸಂದೇಶಗಳನ್ನ ಜನಮನ ತುಂಬಿ ತುಳುಕ್ತಾ ಇದೆ. ಹೆಣ್ಮಕ್ಳಂತೂ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನಾನು ಸುಮಾರು ಕಡೆ ನಾನು ಇದ್ರ ವಿಚಾರ ನಾನು ಕೇಳಿದೆ. ತಮ್ಮ ಆಶೀರ್ವಚನ ಬಹಳ ತೃಪ್ತಿ ಕೊಡುವಂಥದ್ದು. ನಿಮಗೆ ನಿಮ್ಮಿಂದ ಬಹಳ ಜನಕ್ಕೆ ಉಪಯೋಗ ಆಗ್ತಾ ಇದೆ. ಒಳ್ಳೆಯದಾಗಲಿ. ಹಂಗಾಗಿ ನಾನು ನಿಮಗೆ ಒಂದು ಶುಭಾಕಾಂಕ್ಷೆಗಳು ಕೋರ್ಬೇಕಂತ ಆಸೆ ಪಟ್ಟೆ ಗುರುಜಿ. ತುಂಬ ಸಂತೋಷ, ಬಹಳ ಸಂತೋಷ. ನಿಮ್ಮ ಬಗ್ಗೆನೂ ನಿಮ್ಮ ಕಾರ್ಯವೈಖರಿ ಬಗ್ಗೆನೂ ತಮಗೆ ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಜೊತೆ ನಿಮ್ಮ ಕೈ ಜೋಡಿಸಿರ್ತಕ್ಕಂಥದ್ದು ಎಲ್ಲವೂ ನಮ್ಮ ಗಮನದಲ್ಲೂ ಇದೆ. ಯಾಕೆಂದರೆ ಒಬ್ಬ ದಲಿತ ಮುಖಂಡನಾಗಿ ಇಷ್ಟೆಲ್ಲ ಒಂದು ವಿಶೇಷತೆಗಳನ್ನು ಹಮ್ಮಿಕೊಂಡು ಇವತ್ತು ಕೇಂದ್ರ ಸರ್ಕಾರ ತನಕ ತಮ್ಮನ್ನು ಗುರುತಿಸೋ ಮಟ್ಟಕ್ಕಾದರೆ ತಾವು ಹಾಕ್ತಿರೋ ಹೆಜ್ಜೆ ಮತ್ತು ಯಾರೊಬ್ಬರು ನೊಂದು ಬೆಂದಿರ್ತಕ್ಕಂಥವ್ರಿಗೂ ಸಹಿತ ನಾನಿದ್ದೀನಿ ಅಂತ ಹೋಗುವಂಥ ಗುಣ ಇದೆಯಲ್ಲ, ನಿಮ್ಮ ಗುಣ, ಅದು ಮೆಚ್ಚುವಂಥದ್ದು. ಒಳ್ಳೆಯದಾಗಲಿ,
ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದ ಅಂತ ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಈಗ ನಮ್ಮ ಜೀ ಕನ್ನಡದ ವತಿಯಿಂದ ಮತ್ತು ನಮ್ಮ ಕಿರಣ್ ಅಣ್ಣವರು ಬಹಳ ವಿಶೇಷವಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ಕೇಕನ್ನು ತೊಗೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಕೇಕ್ ಸಂಪ್ರದಾಯ ಹೇಗಿರುತ್ತಪ್ಪ ಅಂದರೆ ಅದನ್ನು ನೋಡಿ ಆನಂದಿಸೋದು. ಹೌದು ಗುರುಗಳೇ. ಆದರೆ ಪ್ರತಿ ವರ್ಷ ಇದು ಪದ್ಧತಿ ಬಂದಿದೆ. ಒಂದಷ್ಟು ಕಾಲ ಏನೇ ಆದರೂ ನಾವು ಎಲ್ಲ ನಮ್ಮ ಪದ್ಧತಿಗಳನ್ನು ನಾವು ಆಚರಣೆ ಮಾಡಿದ್ರು ಬಿಟ್ಟು ಹೋದಂಥವ್ರ ಪದ್ಧತಿನೂ ಬಿಡೋಂಗಿಲ್ವಲ್ಲ. ಹೌದು ಗುರುಗಳೇ. ಅದಕ್ಕಾಗಿ ಬಿಟ್ಟು ಹೋದಂಥವ್ರ ಪದ್ಧತಿ ಈ ಕೇಕು. ಹೌದು ಗುರುಗಳೇ. ಯಾಕೆಂದ್ರೆ ಬ್ರಿಟಿಷ್ ಸಂಪ್ರದಾಯ ಅದೊಂದು ಸಣ್ಣ ಆದರೆ ಒಂದು ಅದೃಷ್ಟ ಏನಂದ್ರೆ ಪರಿವರ್ತನೆ ಆಗಿದೆ. ಹೌದು. ಈ ಕೇಕಲ್ಲಿ ಒಂದು ದೀಪ ಅಂಟಿಸಿ ದೀಪನ ಉಫ್ ಅಂತ ಊದೋದು ಅದು ಸಂಪ್ರದಾಯ ಅಲ್ಲ. ಇದನ್ನು ಯಾವತ್ತೂ ಯಾರೂ ಮಾಡಬಾರ್ದು. ದೀಪವನ್ನು ಹಚ್ಚುವುದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ದೀಪವನ್ನು ಹಚ್ಚಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು. ಅದರ ಮಧ್ಯದಲ್ಲಿ ಕೇಕ್ನ ತಿಂದು ಸಂಭ್ರಮಿಸಬೇಕು. ಯಾಕೆ ತಿನ್ನೋ ಪದಾರ್ಥವಾದ್ದರಿಂದ. ಒಳ್ಳೆಯದಾಗಲಿ, ಶುಭವಾಗಲಿ. ಅದಕ್ಕಿಂತ ಮಧ್ಯದಲ್ಲಿ ಮತ್ತೊಬ್ಬರು ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು. ಬರ್ಲಿ. ಅವ್ರದ್ದೊಂದು ವಿಷಯ. ಹಲೋ ಹಲೋ ಅಮ್ಮ, ನಮಸ್ತೆ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾ. ನಮಸ್ತೆ ಗುರುಜಿ. ನಮಸ್ತೆ ಶ್ರೀ ತಾಯಿ. ಮಹರ್ಷಿ ಆನಂದ ಗುರುಜಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗ್ಲಮ್ಮ. ಶ್ರೀ ರಾಜರಾಜೇಶ್ವರಿ ಮಾತೆಯ ಕೃಪೆ ಎಲ್ಲಾ ಅಭಿಮಾನಿಗಳಿಗೂ ಸಹ ಸದಾಕಾಲ ಹಂಚ್ಕೊಂತೀರಾ. ಮತ್ತೆ ಪ್ರತಿನಿತ್ಯ ಯಾವುದೇ ಹೆಣ್ಮಕ್ಳು ಫೋನ್ ಮಾಡಿದ್ರು ಅದಕ್ಕೆ ಸ್ಫೂರ್ತಿಯನ್ನ ತುಂಬ್ತೀರಾ. ಈ ಒಂದು ಸ್ಫೂರ್ತಿದಾಯಕ ಕೊನೆಯವರೆಗೆ ಇರ್ಲಿ ಗುರುಜಿ. ಒಳ್ಳೆಯದಾಗ್ಲಿ. ಇದು ನನ್ನ ತಾಯಿ ಕೊಟ್ಟ ರಾಜರಾಜೇಶ್ವರಿ ಭಿಕ್ಷೆ. ನಗರದಿಂದ ಮಾತಾಡ್ತಾ ಇರೋದು. ಹೌದಾ? ಹಾ ಹಾ. ಗುರುಜಿ ವೀಣಾ ಅಂತ ಹೇಳಿ ಗುರುಗಳೇ, ನಮ್ಮ ಜೈ ಕಿರಣ್ ಫೌಂಡೇಶನ್ ಕಡೆಯವರು. ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಸಂಜೆ ಖಂಡಿತ ಬರ್ತೀವಿ ಗುರುಜಿ. ಸಂಜೆ ಎಲ್ಲರೂ ಬಂದ್ಬಿಡಿ. ಅದ್ದೂರಿತವಾದಂತಹ ರೀತಿ ಅಲ್ಲಿ ಕೇಕ್ ಕಟ್ ಮಾಡೋದಲ್ಲ, ಅಲ್ಲಿ ದೇವರ ಪ್ರಾರ್ಥನೆ ಮಾಡುವಂಥದ್ದು, ಅಲ್ಲಿ ಭಗವತ್ ಸಂಕಲ್ಪ ನಡೆಸೋಣ. ಒಳ್ಳೇದಾಗ್ಲಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನೋಡಿ ಒಳ್ಳೆದಾಗಲಿ. ಎಷ್ಟು ಅದ್ಭುತವಾದಂಥ ಕೇಕು. ಬೇಗ ತಗೊಳ್ಳಿ. ನಾನು ಹೀಗೆ ಜಾಸ್ತಿ ಹಿಂಗೆ ಅನ್ನೋಂಗಿಲ್ಲ. ಯಾಕೆಂದ್ರೆ ಕೇಕ್ ನನ್ನ ಮಾತು ಕೇಳಬೇಕಲ್ಲ. ಹೌದು ಗುರುಗಳೇ. ಆದರೂ ಬಹಳ ಚೆನ್ನಾಗಿದೆ. ಹೌದು. ನಮ್ಮ ಜೀ ಕನ್ನಡ ಕೇಕು ಚೆನ್ನಾಗಿದೆ. ಅದ್ರ ಬಣ್ಣವೇ ಆನಂದ. ಹೌದು. ನಮ್ಮ ಜೀ ಕನ್ನಡ ವರ್ಷಕ್ಕೊಂದು ಬಣ್ಣದಲ್ಲಿ ಈಗ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೌದು. ಬಣ್ಣಗಳ ಮಧ್ಯದಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿಯನ್ನು, ಹೌದು, ಹಾಗೆ ಯಾರೊಬ್ಬ ದೇಶದ ಕರ್ನಾಟಕ ರಾಜ್ಯದ ಮೂಲಲ್ಲಿರ್ತಕ್ಕಂತಹ ಒಬ್ಬ ಕಲಾವಿದನ್ನ, ಅಂತಹ ಕಲಾವಿದನ ಹುಡುಕಿ ತರುವಂತಹ ವೇದಿಕೆ ಯಾವುದಿದ್ರೆ ಅದು ಜೀ ಕನ್ನಡ ಮಾತ್ರನೇ. ಹೌದು. ಅದು ನಮಗೆ ಸಂತೋಷ. ಒಳ್ಳೆಯದಾಗಲಿ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ. ನೊಂದು ಬೆಂದವರ ಮನಗೆ ಸ್ಥೈರ್ಯ ತುಂಬುತ್ತಲೀ. ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ಲಕ್ಷ ಲಕ್ಷ ಜನ ಜೀವದಿ ಇಂದು ಹೊಸ ಆಸೆಯನ್ನು ಚಿಮ್ಮಿಸಿದೆ. ನಿಮಗಿದು ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ಶುಭಾಶಯ. ಹುಟ್ಟಿದ ದಿನದ ಶುಭಾಶಯ.